ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ತಂದೆಯ ದೇವರ ನಾಮದಲ್ಲಿ ಮತ್ತು ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರಿಗೂ. ಈ ಒಂದು ತುಮಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರು ನನಗೆ ಒಂದು ಉತ್ತಮವಾದಂಥ ಒಂದು ಒಳ್ಳೆಯ ಆಲೋಚನೆಯನ್ನು ಕೊಟ್ಟಿದ್ದಾರೆ ಮತ್ತು ದೇವರ ವಾಕ್ಯದ ಪ್ರೇರೇಪಣೆಯು ಸಹ ಇದರಲ್ಲಿ ಸೇರ್ಕೊಂಡಿದೆ ಅಂತ ನಾನು ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನಿಸ್ತು. ಅದರಿಂದ ನಿಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ 2 ಕೊರಿಂಥ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರ ವಚನ ಈ ರೀತಿಯಾಗಿ ಹೇಳಲ್ಪಡ್ತದೆ: ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ಎಂಬುದಾಗಿ. ಈ ಒಂದು ವಾಕ್ಯದ ಆಧಾರದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಕೆಲವು ವಾಕ್ಯಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಯಾಕಪ್ಪ ಇಷ್ಟ ಅಂತಂದರೆ, ದೇವರ ಮಕ್ಕಳು ನಾವು ನಡಿಬೇಕಾಗಿರುವಂಥ ರೀತಿ ನೀತಿಗಳು ಮತ್ತು ನಾವು ಈ ದಿನದಲ್ಲಿ ಏನು ಮಾಡಬೇಕು ಎಚ್ಚೆತ್ತುಕೊಂಡು ಅನ್ನುವಂಥ ಒಂದು ವಿಷಯಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಿಂದ ದೇವರ ಮಕ್ಕಳು ಈ ದಿನಗಳಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದೇ ದೇವರ ವಾಕ್ಯದ ಒಂದು ಸಾರಾಂಶ, ಮುಖ್ಯವಾದಂಥ ಟಾಪಿಕ್. ಯೆಶಾಯ ಪ್ರವಾದನೆಯ ಗ್ರಂಥದಲ್ಲಿ 60ನೇ ಅಧ್ಯಾಯದಲ್ಲಿ ದೇವರ ಒಂದು ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗ ಕತ್ತಲೆ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲೆ ಜನಾಂಗಗಳನ್ನ ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸಿದ್ದಾನೆ, ಆತನ ತೇಜಸ್ಸು ನಿನ್ನ ಮೇಲೆ ಕಾಣಿಸುವುದು ಎಂಬುದೇ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತರು ಸಹಿತ ಹೊಸ ಒಡಂಬಡಿಕೆಯಲ್ಲಿ ಇದೇ ಮಾತುಗಳನ್ನ ನಮ್ಗೆ ಹೇಳಿ ಎಚ್ಚರಿಕೆಯನ್ನ ಪಡಿಸ್ತಾರೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನಂದ್ರೆ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಯಾತಕ್ಕಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಳ್ಳ್ರಿ. ಯಾಕೆಂದ್ರೆ ನೀವು ಸುಮ್ಮನೆ ಯಾವ ಕೆಲಸನೂ ಅಂದ್ರೆ ದೇವರ ಕೆಲಸ ಮಾಡದಲೆ ಸುಮ್ಮನೆ ಇರೋದಿಕ್ಕಲ್ಲ ನಾನು ನಿಮ್ಮನ್ನ ಕರೆದಿರೋಂಥದ್ದು. ಎದ್ದೇಳು, ನಿಮ್ಗೆ ಬೆಳಕು ಬಂತು ಅಂದ್ರೆ ಅರ್ಥ ಸತ್ಯ ಸಿಕ್ಕಿದೆ ನಿಮ್ಗೆ. ಬೆಳಕು ಅಂದ್ರೆ ಸತ್ಯವೇದದಲ್ಲಿ ಸತ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಸತ್ಯವೇದ ಎಷ್ಟೋ ಜನರಿಗೆ ಸಿಗದಂತ ಮಹಾ ಸೌಭಾಗ್ಯವನ್ನ ಯಾವುದಕ್ಕೂ ಗಣನೆಗೆ ಬಾರದಂತ ನಮ್ಗೆ ದೇವರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು. ಮತ್ತು ಈ ಒಂದು ಸತ್ಯವೇದ ನಮ್ಮ ಕೈಗೆ ಸಿಕ್ಕಿರುವಂಥದ್ದು ಅದು ಎಷ್ಟು ಜನ್ಮದ ಪುಣ್ಯನೋ ಏನೋ ಅಂತ ನಾವು ಆಲೋಚನೆಯನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಎಷ್ಟೋ ಜನಗಳ ತ್ಯಾಗ ಬಲಿದಾನಗಳ ಮೂಲಕವಾಗಿ ನಮಗೆ ಈ ಸತ್ಯವೇದ ಬಂದಿದೆ ಅಂತ ನಮ್ಗೆ ನೋಡ್ತೀವಿ ನಾವು. ಯಾಕೆಂದ್ರೆ ಡಾರ್ಕ್ ಏಜಸ್ ನಲ್ಲಿ ಸತ್ಯವೇದವನ್ನ ಪ್ರಿಂಟ್ ಮಾಡ್ತಕ್ಕಂಥವ್ರನ್ನ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಡ್ತಿದ್ರು ಆವಾಗ, ಆ ಒಂದು ಡಾರ್ಕ್ ಏಜಸ್ ಕಾಲದಲ್ಲಿ ಪೋಪ್ ಒಂದು ಸಿಸ್ಟಮು ಅನ್ನೋವಂಥದ್ದು ಚರಿತ್ರೆಗಳಲ್ಲಿ ಹೋಗಿ ನೋಡಿದಾಗ ಮಾತ್ರನೇ ನಮಗೆ ಅರ್ಥ ಆಗ್ತೈತೆ. ಆದ್ರಿಂದ ಇದರ ಬೆಲೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಮಹತ್ವವನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಕಾಲ ಕಳೆಯುವುದನ್ನ ದೇವರು ಇಷ್ಟಪಡೋದಿಲ್ಲ. ಅದನ್ನೇ ಎಫೆಸ 5ನೇ ಅಧ್ಯಾಯ 14ನೇ ವಚನದಲ್ಲೂ ಹೇಳ್ತಾರೆ, ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನ ಬೆಳಕು ನಿನ್ನ ಮೇಲೆ ಬಂದಿದೆ, ಆ ಬೆಳಕನ್ನ ನಿಮ್ಗೆ ಕೊಡ್ತಾರೆ ಅಂತ ದೇವರ ವಾಕ್ಯ ನಮ್ಗೆ ಬೋಧನೆಯನ್ನ ಮಾಡ್ತಾರೆ. ಆದ್ದರಿಂದ ನಿದ್ದೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಸತ್ಯವೇದದಲ್ಲಿ ಏನೂ ಮಾಡದೆ ಸುಮ್ಮನೆ ಇರುವಂತಹ ಸ್ಥಿತಿಗೆ ನಿದ್ದೆ ಮಾಡುವಂತ ಸ್ಥಿತಿ ಎಂಬುದಾಗಿ ನಮ್ಗೆ ಸತ್ಯವೇದ ಹೇಳ್ತೈತೆ. ಆದ್ರಿಂದ ಸತ್ತವರನ್ನ ಬಿಟ್ಟು ಏಳು ಅನ್ನುವಂತ ಒಂದು ವಾಕ್ಯ ಏನಪ್ಪಾ ಅಂದ್ರೆ ಅರ್ಥ, ಸತ್ತವರು ಅಂದ್ರೆ ಈ ಲೋಕದಲ್ಲಿ ದೇವರ ಮಕ್ಕಳು ಅಥವಾ ದೇವರ ಹತ್ರ ಯಾರು ಫುಲ್ಲು ಫೆಲೋಶಿಪ್ ಇಟ್ಕೊಂಡು ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವ್ರನ್ನ ಬಿಟ್ಟು ಮಿಕ್ಕೆಲ್ಲ ಲೋಕದ ಜನಗಳು ಪ್ಲಸ್ ಸೇರ್ಕೊಂಡು ಎಲ್ಲರೂ ದೇವರ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಸತ್ತವರು ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಯಾಕೆಂದ್ರೆ ದೇವರನ್ನೇ ಅರ್ಥ ಮಾಡ್ಕೊಂಡಲೇ ನಮ್ಮನ್ನ ದೇವ್ರು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ಅನ್ನೋಂಥ ಒಂದು ಸಣ್ಣ ವಿಷಯನೂ ಅರಿವಿಲ್ದಲೇ ಬಾಳುವಂತ ಜನಗಳು ಸತ್ತ ಸ್ಥಿತಿಯಲ್ಲಿದ್ದಾರೆ, ದೇವ್ರ ದೃಷ್ಟಿನಲ್ಲಿ ಯಾವುದಕ್ಕೂ ಬಾರದವರು ಎಂಬುದಾಗಿ ನಾವು ನೋಡ್ತೀವಿ. ಆದ್ರಿಂದ ಅಂಥವರ ಸಹವಾಸವನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ಎದ್ದೇಳ್ರಿ ಅಂದ್ರೆ ಎಚ್ಚರವಾಗ್ರಿ, ದೇವ್ರ ಕೆಲಸದಲ್ಲಿ ನಿರತರಾಗಿರಿ ಎಂಬುದಾಗಿ ನಮಗೆ ವಾಕ್ಯ ಹೇಳ್ತೈತಿ. ಅಂದ್ರೆ ಸುಮ್ಮನೆ ನಾವು ಇರಬಾರ್ದು. ಲೋಕದ ಜನಗಳು ಅವ್ರ ತರ ನಾವು ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ನಮ್ಗೆ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಈ ಲೋಕದಲ್ಲಿರುವಂತ ಎಲ್ಲಾ ಜನಗಳು ಸತ್ಯವನ್ನ ತಿಳಿಯದೆ ಅಸತ್ಯದಲ್ಲಿ ಅಥವಾ ಕತ್ತಲೆಯಲ್ಲಿ ಇದ್ದಾರೆ ಎಂಬುದಾಗಿ ನಮಗೆ ನೋಡ್ತೀವಿ ನಾವು. ಆದ್ರಿಂದ ದೇವರು ನಮ್ಗೆಲ್ಲ ಎಷ್ಟೊಂದು ಕೃಪೆಯನ್ನ ತೋರಿಸಿದ್ದಾರೆ. ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಬಲಿ ಕೊಟ್ಟು
ಎಷ್ಟೋ ಸಾವಿರಾರು ವರ್ಷಗಳ ಯುಗಾಂತರ ಯೋಜನೆಗಳನ್ನ ತಿಳಿಸಿ ಮಾನವ ಕುಲಕ್ಕೆ, ಅದರಲ್ಲೂ ವಿಶೇಷವಾಗಿ ತನ್ನನ್ನು ಅರಿತುಕೊಂಡವರಿಗೆ ಎಷ್ಟೋ ಶ್ರೇಷ್ಠವಾದಂತ ವಾಗ್ದಾನಗಳನ್ನ, ಶಾಶ್ವತವಾದಂತ ಪರಲೋಕ ಸ್ಥಾನಕ್ಕೆ ನಮ್ಮನ್ನ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ. ಇದನ್ನ ನಾವು ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು, ಮರೆಯಬಾರ್ದು. ಅದಕ್ಕೆ ಎದ್ದು ಪ್ರಕಾಶಿಸು. ನೀನು ಪಡೆದುಕೊಂಡಂತ ಈ ಸತ್ಯವನ್ನ, ಈ ಒಂದು ವಿಷಯವನ್ನ ಜನಗಳ ಮುಂದೆ ಏನ್ ಮಾಡ್ಬೇಕು, ತೋರಿಸ್ಬೇಕು. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಿದರೆ ಆಗ ಲೋಕದ ಜನಗಳು ನಿಮ್ಮ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಏನ್ ಮಾಡ್ತಾರಂತೆ, ಕೊಂಡಾಡ್ತಾರೆ. ಎಂಥ ಅದ್ಭುತವಾದಂತ ಮಾತು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಅಂದ್ರೆ ನಾವು ಸುವಾರ್ತೆ ಸಾರ್ಬಿಡೋಣ ಹೋಗಿ ಅಂತ ಅಂದ್ರೆ ಆ ಅರ್ಥದಲ್ಲಿ ಇಲ್ಲಿ ಆಯ್ತಲ್ಲ. ನೀನು ತಿಳಿದುಕೊಂಡಂತ ಮುಖ್ಯವಾಗಿ ಧರ್ಮಶಾಸ್ತ್ರಗಳ ತಾತ್ಪರ್ಯಗಳು ಅದೇನಪ್ಪಾ ಅಂದ್ರೆ ನೀತಿ, ನ್ಯಾಯ, ಪ್ರೀತಿ, ಕರುಣೆಗಳನ್ನ ಏನ್ ಮಾಡ್ಬೇಕಂತೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಕ್ರಿಸ್ತನಂತೆ ಮಾದರಿಯನ್ನಾಗಿ ನಡೆದರೆ ಅದೇ ಜನಗಳ ಮುಂದೆ ನಮ್ಮ ಬೆಳಕು ಪ್ರಕಾಶಿಸಿದಂತಾಗುತ್ತೆ. ಆಗ ಆ ಕ್ರಿಯೆಗಳನ್ನು ನೋಡಿ ದೇವರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದಾರಪ್ಪ ಅಂತ ಅಂತಾನೆ. ಆ ಅರ್ಥದಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಾವು ಕೆಟ್ಟ ಕ್ರಿಯೆಗಳನ್ನ ಏನಾದ್ರು ಮಾಡಿದ್ರೆ ದೇವರು ಏನಂತ ಕೆಟ್ಟ ಬುದ್ಧಿ ಕೊಟ್ಟಿದ್ದಾರೆ ಅಂದ್ಬಿಟ್ರೆ ದೇವರಿಗೆ ನಮ್ಮಿಂದ ಏನಾಗುತ್ತಂತೆ, ಕೆಟ್ಟ ಹೆಸರು ಬರೋದಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ಕೊಟ್ಟಂತ ಈ ಸತ್ಯವನ್ನ ವಾಕ್ಯದ ಪ್ರಕಾರನೇ ವಾಕ್ಯ ಹೇಳ್ತಾರೆ, ದೀಪವನ್ನ ಹತ್ತಿಸಿ ಯಾರು ಕೊಳಗದ ಕೆಳಗೆ ಅಥವಾ ಮಂಚದ ಕೆಳಗೆ ಏನ್ ಮಾಡಲ್ಲ, ಇಡಲ್ಲ ತಾನೆ, ದೀಪ ಸ್ತಂಭದ ಮೇಲೆ ಇಡ್ತಾರೆ ತಾನೆ. ಅದರಂತೆ ನೀವು ತಿಳಿದುಕೊಂಡಿರಂತ ಸತ್ಯವನ್ನ, ಪ್ರೀತಿ, ನೀತಿ, ನ್ಯಾಯವನ್ನ ಜನಗಳ ಮುಂದೆ ಏನ್ ಮಾಡಿ ತೋರ್ಪಡಿಸ್ರಿ. ಅದನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ, ನೀನೊಬ್ಬನೇ ಚೆನ್ನಾಗಿರೋದಕ್ಕೋಸ್ಕರ ಅದನ್ನೇನ್ ಮಾಡ್ಬಾರ್ದು, ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅಥವಾ ಇವೆಲ್ಲ ಮಾಡದೆ ಸುಮ್ಮನೆ ಇದ್ರೆ ನಮ್ಮ ಸುಖ ಸಂತೋಷಗಳಲ್ಲಿ ನಾವು ಕಾಲ ಕಳೆದು ಹಣ, ಅಧಿಕಾರ, ಈ ವ್ಯರ್ಥ ಕಾರ್ಯಗಳಲ್ಲಿ ಕಾಲ ಕಳೀತಾ ಇದೀವ ಅನ್ನೋಂಥದ್ದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ ಇವತ್ತು ದೇವ್ರ ಮಕ್ಕಳು. ಯಾಕೆಂದ್ರೆ ಕಳೆದು ಹೋದಂತ ಸಮಯಗಳು, ಸ್ಮಶಾನಕ್ಕೆ ಹೋದಂತ ಹೆಣ, ಕೆರೆ ಏರಿ ಹಿಂದಿಗೆ ಹೋಗದಂತ ನೀರು ಯಾವತ್ತೂ ವಾಪಸ್ಸು ಬರೋದಿಲ್ಲ. ಆದ್ರಿಂದ ದೇವರು ಕೊಟ್ಟಂತ ಈ ಅಮೂಲ್ಯವಾದಂತ ಜೀವಿತ, ಮನುಷ್ಯ ಜೀವಿತ ಏನಿದೆ, ಅದು ಸಮಯವನ್ನ ಒಂದೊಂದು ಕ್ಷಣವೂ ನಾವು ವ್ಯರ್ಥ ಮಾಡೋದೇ ಆದ್ರೆ ಯಾವತ್ತೂ ನಮ್ಮ ಕೈಗೆ ಅದು ವಾಪಸ್ಸು ಸಿಗೋದಿಲ್ಲ. ಅಯ್ಯೋ, ನನಗೆ ದೇವರೇ ಒಂದು ಚಾನ್ಸ್ ಕೊಡಿ, ಮತ್ತೆ ನನಗೆ ಕೊಡಿ ಜನ್ಮನ, ಮತ್ತೆ ನನಗೆ ಅವಕಾಶ ಕೊಡಿ, ಬಾಲ್ಯ ಕೊಡಿ, ಯೌವನ ಕೊಡಿ ಅಂತ ಅಂದ್ರೆ ನಮಗೆ ದೇವರು ಕೊಡ್ಲಿಕ್ಕೆ ಸಾಧ್ಯನಾ? ಕಳೆದು ಹೋದಂತ ಸಮಯ ಯಾವತ್ತೂ ಏನಾಗಲ್ಲ, ಬರೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಒಂದು ದಿನದಲ್ಲಿ ಏನಾಗ್ತದೆ ನನಗೆ ಗೊತ್ತಿಲ್ಲ ಅಂತ ನಮ್ಗೆ ಜ್ಞಾನೋಕ್ತಿಗಳಲ್ಲಿ ಹೇಳ್ತೇವೆ. ಅದರಿಂದ ನಾವು ಪ್ರತಿ ದಿನ ಪ್ರತಿ ಕ್ಷಣ ನಾವು ಆಲೋಚನೆ ಮಾಡ್ಬೇಕು, ದೇವರು ನಮ್ಗೆ ಎಷ್ಟೊಂದು ಸತ್ಯಗಳನ್ನ ತಿಳಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಎಲ್ಲಾ ಜನಗಳು ಲೋಕದಲ್ಲಿ ಎಷ್ಟೋ ಶ್ರೀಮಂತರುಗಳು, ಎಷ್ಟೋ ಒಳ್ಳೊಳ್ಳೆ ಜ್ಞಾನಿಗಳು, ಪಂಡಿತರುಗಳನ್ನೆಲ್ಲ ಬಿಟ್ಟು ನಮಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ದೇವರು ನಂಬಿಕೆ ಇಟ್ಟು ಕೊಟ್ಟಿರೋದ್ರಿಂದ ನಾವು ಅದನ್ನ ಕಳ್ಕೊಳ್ಬಾರ್ದು. ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಲಾಂತಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸಿಕೊಳ್ಳದಲ್ಲೇ ಹೋದ್ರೆ ಅದು ವಾಪಸ್ಸು ಬರೋದಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಒಂದು ವೇಳೆ ನಾವು ಇದನ್ನೆಲ್ಲ ಕಳ್ಕೊಂಡ್ಬಿಟ್ರೆ, ಇಬ್ರಿಯದಲ್ಲಿ ಒಂದು ವಚನ ಹೇಳ್ತೈತಿ, ಏನಂದ್ರೆ ಏಸಾವನಂತೆ ಚೊಚ್ಚಲತನ ಅಧಿಕಾರವನ್ನ ಕಳೆದುಕೊಂಡು ಮತ್ತೆ ಆ ಒಂದು ಚೊಚ್ಚಲತನದ ಅಧಿಕಾರಕ್ಕೋಸ್ಕರ ಅವನು ಯಾವ ರೀತಿ ಗೋಳಾಡ್ದ ಅದನ್ನ ಪಡ್ಕೊಳ್ಲಿಕ್ಕೆ ಅವನು ಸಾಧ್ಯ ಆಯ್ತಾ ಅಂದ್ರೆ ಖಂಡಿತ ಇಲ್ಲ. ಅದೇ ರೀತಿ ಕ್ರಿಸ್ತನಲ್ಲಿ ಸಹೋದರ ಸಹೋದರಗಳೇ, ಚೊಚ್ಚಲತನದ ಅಧಿಕಾರಕ್ಕೆ ಅಂದ್ರೆ ಈ ಸೃಷ್ಟಿಯಲ್ಲಿ ಎಲ್ಲ ಪ್ರಥಮ ಫಲ ಆಗುವುದಕ್ಕೆ ನಮ್ಮನ್ನ ಕರೆದಿದ್ದಾರೆ. ನೀವು ನನಗೆ ಚೊಚ್ಚಲ ಮಕ್ಕಳು ಅಂತ ಹೇಳ್ತಾರೆ. ಆತ್ಮಿಕ ಇಸ್ರೇಲ್ರಿಗೆ ಈ ಮಾತು ಹೇಳಿದ್ರು, ಮಾಂಸಿಕ ಇಸ್ರೇಲ್ರಿಗೆ ಈ ಮಾತನ್ನ ಹೇಳಿದ್ದಾರೆ ಸತ್ಯವೇದದಲ್ಲಿ. ಇದು ಆತ್ಮಿಕ ಇಸ್ರೇಲ್ಗೆ ಅನ್ವಯಿಸ್ತದೆ. ಯಾಕೆಂದ್ರೆ ನಮ್ಮನ್ನ ಆತ್ಮಿಕ ಇಸ್ರೇಲ್ ಆದಂತ ನಮಗೆ ಪರಲೋಕ ಸ್ವಾಸ್ಥ್ಯವನ್ನ ಕೊಡ್ತೀನಿ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿರುವಂತದ್ದು. ಆದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾ ಸಮಯಗಳನ್ನ ನಾವು ವ್ಯರ್ಥ ಮಾಡದೆ ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾವೇ ಆಲೋಚನೆಯನ್ನ ಮಾಡ್ಬೇಕು. ಇವತ್ತು ನೋಡಿ ಲೋಕದಲ್ಲಿ ನಾವು ಎಷ್ಟೆಲ್ಲ ಸಮಯಗಳನ್ನ ಏನೇನಕ್ಕೆಲ್ಲ ಕೊಡ್ತೀವಿ ಅಂತಂದ್ರೆ, ಊಟ ಮಾಡೋದಿಕ್ಕೆ ಸಮಯವನ್ನ ನಿಗದಿ ಮಾಡ್ತೀವಿ, ಆಟ ಆಡೋದಿಕ್ಕೆ, ನೋಡೋದಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ, ಟಿವಿ ನೋಡ್ಕೊಂಡು ಕುತ್ಕೊಂಡು, ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆಲ್ಲ ಸಮಯಗಳನ್ನ ನಾವೇನ್ ಮಾಡ್ತೀವಿ, ಕೊಡ್ತೀವಿ. ಕುಟುಂಬದವ್ರ ಜೊತೆ ಎಂಜಾಯ್ ಮಾಡ್ಲಿಕ್ಕೆ, ಕಾಲ ಕಳೆಯಕ್ಕೆ, ಮೋಜು ಮಸ್ತಿ ಮಾಡ್ಲಿಕ್ಕೆ ಸಮಯಗಳನ್ನ ಮೀಸಲಿಡ್ತೀವಿ. ಸ್ನೇಹಿತರ ಜೊತೆ ಕಾಲ ಕಳೆಯಕ್ಕೆ, ಸುಖ ಸಂತೋಷ ಸಮಯಗಳನ್ನ
ಎಂಟರ್ಟೈನ್ಮೆಂಟ್ಗಳಲ್ಲಿ ಅವಕಾಶ ಮಾಡ್ಲಿಕ್ಕೆ ಅವಕಾಶವನ್ನ ನಾವು ಏನ್ ಮಾಡ್ತೀವಿ, ಕೊಡ್ತೀವಿ. ಅದೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ, ಹಣವನ್ನ ಖರ್ಚು ಮಾಡ್ಲಿಕ್ಕೂ ಸಮಯವನ್ನ ಏನ್ ಮಾಡ್ತೀವಂತೆ, ಮೀಸಲನ್ನ ಇಡ್ತಾ ಇದೀವಿ. ಸೌಂದರ್ಯಕ್ಕೆ ಮೀಸಲು ಸಮಯವನ್ನ ಕೊಡ್ತಾ ಇದೀವಿ. ಕುಡಿಯಕ್ಕೆ, ಕುಣಿಯಕ್ಕೆ, ಮೆರೆಯಕ್ಕೆ, ಮಕ್ಕಳು ಮರಿಗಳ ಭವಿಷ್ಯವನ್ನ ಚಿಂತೆ ಮಾಡ್ಲಿಕ್ಕೆ, ಆಲೋಚನೆ ಮಾಡ್ಲಿಕ್ಕೆ ಸಮಯವನ್ನ ಕೊಡ್ತಾ ಇದೀವಿ. ಅಂದ್ರೆ ನಾವು ಇಷ್ಟೆಲ್ಲಾ ಸಮಯವನ್ನ ನಾವು ಕೊಡ್ತಾ ಇದೀವಿ. ಆದ್ರೆ ಯೇಸು ಕ್ರಿಸ್ತನಿಗಾಗಿ, ದೇವರ ಸೇವೆಗೋಸ್ಕರ ನಾವು ಸಮಯವನ್ನ ಕೊಡ್ತಾ ಇದ್ದೀವಾ? ಯಾಕೆ ಅಂತಂದ್ರೆ ನಾವು ವಿಶೇಷವಾದಂತ ಜನಗಳು ನಮಗೆ. ಅಂದ್ರೆ ಅದಕ್ಕೆ ಫಿಲಿಪಿಯ 2:21 ದೇವ್ರ ವಾಕ್ಯ ಹೇಳ್ತದೆ, ಎಲ್ಲರೂ ಸಹಕಾರ್ಯಗಳ ಮೇಲೆ, ಸ್ವಕಾರ್ಯ, ಸ್ವಂತ ಕಾರ್ಯ, ಅವರವರ ಸ್ವಾರ್ಥಕ್ಕೋಸ್ಕರ ಅವ್ರ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಕ್ರಿಸ್ತನ ಕಾರ್ಯಗಳ ಮೇಲೆ ಯಾರು ಚಿಂತನೆ ಮಾಡ್ತಿಲ್ಲ ಅಂತ ದೇವ್ರ ವಾಕ್ಯ ನಮಗೆ ಖಂಡಿತವಾಗಿ ಬಡಿದು ಎಬ್ಬರಿಸ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಈ ಮಾತು ನಮಗೆ ನಮ್ಮ ಹೃದಯಕ್ಕೆ ಟಚ್ ಆಗ್ತಾ ಇಲ್ವಾ? ನಾವು ಯೋಚನೆ ಮಾಡ್ಬೇಕು. ಅದರಿಂದ ತಿಮೋಥೆಯನ್ನ ನೋಡಿ ನೀವೇನ್ ಮಾಡಿ, ಬುದ್ಧಿ ಕಲ್ತ್ಕೊಳ್ರಿ. ತಿಮೋಥೆಯನು ದೇವರ ಸೇವೆನ ಯಾವ ರೀತಿ ಮಾಡ್ದ ಅಂತಂದ್ರೆ, ಉದಾಹರಣೆ ಅಲ್ಲಿ ಕೊಡ್ತಾ ಇದ್ದಾರೆ ತಿಮೋಥೆಯನ ಬಗ್ಗೆ. ಏನಪ್ಪಾ ಅಂದ್ರೆ, ಅವರು ಪೌಲ್ರಿಗೆ ಏನ್ ಮಾಡ್ತಾರೆ, ಜೊತೆಯಲ್ಲಿ ಇದ್ದುಕೊಂಡು ಅವ್ರು ಹೇಳಿದಂತ ಕೆಲಸಗಳನ್ನ ಮಾಡ್ತಾ ಅವರಿಗೆ ಸಹಾಯಕರಾಗಿ ನಿಂತ್ಕೊಂಡ್ರು. ಇವತ್ತು ನಮಗೆ ಸತ್ಯ ಸಾರ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರು, ಸತ್ಯ ಸಾರೋರಿಗೆ ನಮ್ಮ ಕೈಲಾದಷ್ಟು ಏನಾದ್ರೂ ಏನ್ ಮಾಡ್ಬೇಕು, ನಾವು ಸಹಾಯಗಳನ್ನ ಮಾಡ್ಬೇಕು ಎಂಬುದಾಗಿ ನಾವು ಈ ವಚನಗಳಿಂದ ನಾವು ಏನ್ ಮಾಡ್ಬೇಕಾಗಿದೆ, ಬುದ್ಧಿಯನ್ನ ಕಲ್ತ್ಕೊಳ್ಬೇಕಾಗಿದೆ, ಎಚ್ಚರಿಕೆಯನ್ನ ಕಲ್ತ್ಕೊಳ್ಬೇಕಾಗಿದೆ. ಆಮೇಲೆ ನಮ್ಮನ್ನ ಈ ಭೂಮಿ ಮೇಲೆ ತಂದು ಗಾಳಿ, ನೀರು, ಅನ್ನ, ಆಹಾರ ಎಲ್ಲವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಲ್ಲವನ್ನು ಕೊಟ್ಟಂತ ದೇವರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಈ ಒಂದು ಸಮಯದ ಬಗ್ಗೆ ನಾವು ಎಷ್ಟು ಅರಿವನ್ನ ಮೂಡಿಸ್ತಾ ಇದ್ದೀವಿ, ಎಷ್ಟರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡ್ಬೇಕಾದ. ಆದ್ರಿಂದ ಆತ್ಮಿಕ ಕಾರ್ಯಗಳಿಗೆ ನಾವು ಸಮಯವನ್ನ ಕೊಟ್ರೆ ಆತ್ಮಿಕ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಾವು ದೇವ್ರನ್ನ ತಿಳ್ಕೊಂಡಂತ ಉದ್ದೇಶಗಳು, ದೇವ್ರು ನಮ್ಮನ್ನು ಕರ್ಕೊಂಡಂತ ಉದ್ದೇಶ ಎಲ್ಲನೂ ಅದು ವ್ಯರ್ಥ ಆಗ್ಬಾರ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಆದ್ರಿಂದ ಈ ಸತ್ಯಗಳನ್ನ ತಿಳಿದಂತ ಪೌಲ್ರು ಏನ್ ಮಾಡ್ತಾರೆ ಅಂದ್ರೆ, ಅದ್ಭುತವಾದಂತ ಮಾತುಗಳಿಂದ ನಮ್ಮನ್ನ ಏನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ ಅಂತ ನಾವು ನೋಡ್ಬೇಕು. ಅದೇನಪ್ಪಾ ಅಂತಂದ್ರೆ, ಎಫೆಸ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಎಫೆಸದವರಿಗೆ ಬರೆದಂತ ಪತ್ರಿಕೆ, ಅಲ್ಲಿ ಏನ್ ಹೇಳ್ತಾರಂದ್ರೆ, ಆದ ಕಾರಣ ನೀವು ನಡೆದುಕೊಳ್ತಾ ಇರುವಂತ ರೀತಿಯನ್ನ ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ. ಒಂದೊಂದನ್ನು ಡೀಪಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ ನಡೆಯಿರಿ. ಈ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಬುದ್ಧಿವಂತರಾಗಿ ನಡೆಯಿರಿ. ಕರ್ತನ ಚಿತ್ತ ಏನು ಅನ್ನುವಂಥದ್ದನ್ನ ವಿಚಾರಣೆ ಮಾಡಿ ನೀವು ತಿಳಿದುಕೊಳ್ಳವರಾಗಿರಿ. ಮದ್ಯಪಾನ ಮಾಡಿ ಮಕ್ತರಾಗಬೇಡಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಮತ್ತು ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದಂತ ಮಾತುಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತೆಯಿಂದ ಘನವನ್ನ ಸಲ್ಲಿಸಬೇಕು ಎಂಬುದಾಗಿ ನಮಗೆ ವಾಕ್ಯ ಹೇಳ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಈ ಮಾತುಗಳನ್ನ ನಾವು ಸ್ವಲ್ಪ ಹೊತ್ತು ಏನ್ ಮಾಡೋಣ, ಧ್ಯಾನ ಮಾಡೋಣ. ಪ್ರೀತಿಯ ಸಹೋದರಗಳೇ, ಪೌಲ್ರು ಎಂತ ಒಂದು ಎಚ್ಚರಿಕೆಯ ಮಾತನ್ನ ಈ ಒಂದು ಅಂತ್ಯಕಾಲದಲ್ಲಿ ನಮಗೆ ಇದು ಅಪ್ಲೈ ಆಗುವಂತ ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ, ಆದ್ರೆ ನೀವು ನಡೆದುಕೊಳ್ಳುವಂತ ರೀತಿಯನ್ನ ಕುರಿತು ಚೆನ್ನಾಗಿ ಯೋಚನೆ ಮಾಡ್ರಿ. ಅಂದ್ರೆ ನಾನು ಯಾವ ಸ್ಥಿತಿಯಲ್ಲಿದ್ದೇನೆ, ಅದೇ ಪ್ರಸಂಗಿರೋ ಪರಮಗೀತೆಯಲ್ಲಿ ಒಂದು ವಾಕ್ಯ ಹೇಳ್ತದೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆ ಜಾಡನ್ನ ಗಮನಿಸು ಅಂತ ಹೇಳ್ತಾರೆ. ಅಂದ್ರೆ ನಾವು ಹಿಂದಿಡಿಗೆ ಹೆಜ್ಜೆ ನೋಡ್ಕೊಳ್ಬೇಕಂದ್ರೆ ಆತ್ಮಿಕವಾದಂತ ಅದ ಅರ್ಥ ಅಲ್ಲ. ನಾನು ದೇವರ ಸನ್ನಿಧಾನದಲ್ಲಿ ಅಂತಂದ್ರೆ ಚರ್ಚ್ಗೆ ಅಂತಾನೆ ಅಲ್ಲ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಅಥವಾ ನಮ್ಮ ಮನೆಯಲ್ಲಿ ನಾವು ಮೊಣಕಾಲು ಹೋಗ್ತೀವೋ ಅದೇ ದೇವರ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ನಾವು ಕುತ್ಕೊಳ್ಬೇಕಾದ್ರೆ ನನ್ನ ಹೆಜ್ಜೆ ಜಾಡನ್ನ ಗಮನಿಸಿದ್ರೆ ನಾನು ನಿಜವಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದೀನಾ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ನನ್ನನ್ನು ಆಶೀರ್ವದಿಸಬೇಕು ಎಂಬುದಾಗಿ ನಾವು ಆಲೋಚನೆ ಬಯಸುವುದಾದ್ರೆ, ದೇವರು ಅದೇ ರೀತಿಯಲ್ಲಿ ನೀನು ನನ್ನ ಹತ್ತಿರ ಪರಿಶುದ್ಧವಾಗಿ ನನ್ನ ಮಾತುಗಳಿಗೆ ವಿಧೇಯರಾಗಿ ನಡೆದ್ರೆ ಮಾತ್ರ ಆಶೀರ್ವದಿಸ್ತೀನಿ ಎಂಬುದಾಗಿ ಬಯಸೋದಿಲ್ವಾ? ಆದ್ರಿಂದ ನಾವು ನಡೆದುಕೊಳ್ತಾ ಇರುವಂತ ರೀತಿ ಅಂದ್ರೆ, ನಾನು ದೇವರ ವಿಷಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದೀನಾ ಅಥವಾ ನನ್ನ ಸ್ವಂತ ಕಾರ್ಯಗಳ ಬಗ್ಗೆ ನಾನು ಪ್ರಥಮ ಸ್ಥಾನವನ್ನ ಕೊಡ್ತಾ ಇದ್ದೀನ ಎಂಬುದಾಗಿ ನಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡ್ಬೇಕೆಂಬುದಾಗಿ ನಮ್ಗೆ ಏನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಆದ್ರೆ ನಾವು ಲೋಕ ರೀತಿಯಲ್ಲಿ ಲೋಕದ ಕೆಲಸಗಳು, ನಮ್ಮ ಕಾರ್ಯಗಳು, ಟಿವಿ, ಮೊಬೈಲು, ಪಾರ್ಟಿ, ಫಂಕ್ಷನ್, ಫ್ರೆಂಡ್ಸು, ಬಂಧು ಬಳಗ, 3 ಹೊತ್ತು
ಇವುಗಳಿಗೆ ಮಾತ್ರ ನಾವು ತಪ್ಪಿಸ್ಕೊಳ್ಳದಲೇ ಇರದೇ ಇಲ್ಲ. ಆದ್ರೆ ದೇವರ ವಿಷಯಗಳಿಗೆ ಎಷ್ಟು ಸಾರಿ ನಾವು ನೆಪಗಳನ್ನ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೀವಿ, ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ ಇವತ್ತು. ಆದ್ರಿಂದ ನಾವು ದೇವರ ಕಾರ್ಯಗಳಲ್ಲಿ ನಿರತರಾದ್ರೆ ನಾವು ಬುದ್ಧಿಯುಳ್ಳಂತ ಕನ್ನಿಕೆಯರಾಗ್ತೀವಿ ಅನ್ನೋದು ಈ ವಾಕ್ಯಗಳ ಅರ್ಥ. ಆದ್ರಿಂದ ಅಲ್ಲೇ ಹೇಳ್ತಾರೆ, ಈ ದಿನಗಳು ಕೆಟ್ಟವುಗಳಾಗಿವೆ ಎಂಬುದಾಗಿ ನಮಗೆ ಎಚ್ಚರಿಸ್ತಾರೆ. ದಿನ ಯಾವತ್ತೂ ಏನಾಗಿಲ್ಲ, ಕೆಟ್ಟವುಗಳಾಗಿಲ್ಲ. ಅಂದ್ರೆ ನಾವು ಈ ಬಾಳ್ತಿರುವಂತ ಈ ಒಂದು ದಿನಗಳಲ್ಲಿ ಲೋಕ ತುಂಬಾ ಕೆಟ್ಟು ಹೋಗಿದೆ. ಆದ್ರಿಂದ ನೀವು ಲೋಕದಿಂದ ಯಾವ ರೀತಿಯಾಗಿ ದೂರ ಇರಬೇಕು ಎಂಬುದಾಗಿ ನಮಗೆ ಇಲ್ಲಿ ಏನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸೈತಾನನು 1 ಪೇತ್ರ 5:8 ನಮಗೆ ಒಂದು ವಾಕ್ಯ ನಮ್ಮನ್ನು ಎಚ್ಚರಿಸ್ತೈತಿ. ಏನಪ್ಪಾ ಅಂದ್ರೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನಂತೆ, ಹುಡುಕುತ್ತಾ ಇದ್ದಾನೆ ಎಂಬುದಾಗಿ ನಮ್ಗೆ ಹೇಳ್ತಾನೆ. ಹೌದು, ಈ ದಿನಗಳಲ್ಲಿ ಏನಂತಂದ್ರೆ ಮನುಷ್ಯನನ್ನ ಆಲ್ರೆಡಿ ಏನ್ ಮಾಡಿದ್ದಾರೆ, ಎಲ್ಲರೂ ಕೆಟ್ಟತನದಲ್ಲಿ ಮುಳುಗಿದ್ದಾರೆ, ಎಲ್ಲ ಸೈತಾನನ ವಶದಲ್ಲಿದ್ದಾರೆ. ಆದರೆ ದೇವರ ಮಕ್ಕಳು ಮಾತ್ರ ದೇವರ ವಿಷಯಗಳಲ್ಲಿ ಕಾಲ ಕಳೀತಾ ಇದ್ದಾರೆ. ಆದರೆ ಸೈತಾನನು ಅಡವಿನಲ್ಲಿ ಸಿಂಹ ಯಾವ ರೀತಿ ಬೇಟೆಯನ್ನ ಹುಡುಕುತ್ತಾ ಇರುತ್ತದೋ ಆ ರೀತಿಯಾಗಿ ಸೈತಾನ ಏನ್ ಮಾಡ್ತಾನಂತೆ, ದೇವರ ಮಕ್ಕಳನ್ನ ಹುಡುಕುತ್ತಾನೆ, ಬೇರೆ ಯಾರನ್ನು ಹುಡುಕೋದಿಲ್ಲ, ಲೋಕದವ್ರನ್ನ ಹುಡುಕಕ್ ಹೋಗಲ್ಲ. ಕಾರಣ ಲೋಕ ಆಲ್ರೆಡಿ ಅವನ ಕೈಯಲ್ಲಿದೆ. ಆದ್ರೆ ದೇವರ ಮಕ್ಕಳು ಎಲ್ಲಿ ಪಾಪಕ್ಕೆ ಬೀಳ್ತಾರೋ ಅವ್ರನ್ನ ನಾನು ಹಿಡಿಬೇಕು, ಎಲ್ಲಿ ಅವಿಧೇಯರಾಗಿ ನಡೀತಾರೋ, ಎಲ್ಲಿ ಮಾನ ಮರ್ಯಾದೆ ಇರೋ ತರ ಇಲ್ದರೆ ತರ ನಡೀತಾರೋ, ಎಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಾರೋ ಅವ್ರನ್ನ ಹಿಡಿದು ನುಂಗಬೇಕು, ಅವ್ರನ್ನ ಹಿಡಿದು ನಾಶ ಮಾಡಬೇಕು ಅನ್ನೋದಕ್ಕೆ ಏನ್ ಮಾಡ್ತಾನಂತೆ, ಅವನು 24x7 ಕಾರ್ಯಗಳನ್ನ ಮಾಡ್ತಾನೆ, ಹಗಲು ರಾತ್ರಿ. ಯಾಕೆಂದ್ರೆ ಅವನಿಗೆ ನಿದ್ದೆ ಇಲ್ಲ, ನಿದ್ದೆ ಬರೋದು ಇಲ್ಲ. ದೇವದೂತರುಗಳಿಗೆ, ದೇವರಿಗೂ ಅಷ್ಟೇ, ಅವ್ರು ಯಾವತ್ತೂ ಮಲಗೋದಿಲ್ಲ. ನಾವು ಆಲೋಚನೆಯನ್ನ ಮಾಡ್ಕೊಳ್ಬೇಕಾಗಿದೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ. ಆ ಸೈತಾನ ಯಾವ ರೀತಿನಲ್ಲಿ ನಮ್ಮನ್ನು ವಾಚ್ ಮಾಡ್ತಾ ಇದ್ದಾನೆ, ನಾವು ಆಡುವಂತ ಒಂದೊಂದು ಮಾತುಗಳಲ್ಲಿ ತಪ್ಪನ್ನ ಹುಡುಕೋದಕ್ಕೆ ಯೋಚನೆ ಮಾಡ್ತಾನೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ದೇವರಿಗೆ ವಿರುದ್ಧವಾದಂತ. ಅದಕ್ಕೆ ಮತ್ತಾಯನ ಸುವಾರ್ತೆ 12:33-36 ಹೇಳ್ತದೆ ಒಂದು ವಚನ, ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡ್ಬೇಕು ನೀವು ಅಂತ ಹೇಳ್ತಾರೆ. ಹಂಗಾರೆ ನಾವು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾವು ಒಂದು ಮಾತು ತಪ್ಪು ಆಡಿದ್ರು, ಒಂದು ಮಾತು ದೇವರಿಗೆ ಇಷ್ಟವಿಲ್ಲದಂತೆ ಮಾತುಗಳನ್ನ ಆಡಿದ್ರು ಸಹಿತ, ಆಗ ಸೈತಾನ್ ನಮ್ಮನ್ನ ಏನ್ ಮಾಡ್ತಾನೆ, ಹಿಡಿಯಲಿಕ್ಕೆ ಕಾಯ್ತಾ ಇರ್ತಾನೆ. ನಾವು ಎಚ್ಚರವಾಗಿರ್ಬೇಕು. ಹಂಗಾದ್ರೆ ದೇವರ ಕೆಲಸಗಳನ್ನ ಅಂದ್ರೆ ಸತ್ಯವೇದದ ಅಧ್ಯಯನಗಳನ್ನ ಮಾಡ್ದಲೆ, ದೇವರ ಕೆಲಸಗಳಲ್ಲಿ ನಿರತರಾಗದೆ, ಮೊಬೈಲ್ಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ, ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಾವು ಮುಳುಗಿ ಹೋದ್ರೆ ಅದು ಏನಪ್ಪಾ ಸೂಚನೆ ಮಾಡ್ತೈತೆ, ಟಿವಿಯನ್ನ ನೋಡ್ತಲೇ ಇರೋದು, ಮೊಬೈಲ್ ಕೈಯಲ್ಲಿ ಹಿಡಿದು ನೋಡ್ತಲೇ, ಮೊಬೈಲ್ ಅಲ್ಲಿ ಇರತಕ್ಕಂಥ ಕಾರ್ಯಗಳನ್ನ ನೋಡ್ತಲೇ ಹೋದ್ರೆ ಸೈತಾನನ್ನು ನಮ್ಮನ್ನ ನುಂಗಿದಾನೆ ಎನ್ನುವುದಾಗ ಅರ್ಥ ಮಾಡ್ಕೊಳ್ಬೇಕು ನಾವು. ಆದ್ರಿಂದ ಇಲ್ಲಿ ಪೌಲ್ರು ಮತ್ತೊಂದು ಮಾತನ್ನ ಹೇಳಿದ್ರು, ಕಾಲವನ್ನ ಸುಮ್ಮನೆ ಬೇಡ್ರಿ. ಅದರಂತೆ ದೇವರು ನಮ್ಮನ್ನು ಲೋಕದವರಂತೆ ಜೀವಿಸಿ, ಲೋಕದವರಂತೆ ಸುಖವಾಗಿ ಸಂತೋಷವಾಗಿ ಬಾಳ್ಲಿಕ್ಕೆ ಕರ್ದೇ ಇಲ್ಲ. ಯೋಚನೆ ಮಾಡ್ಬೇಕು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳು, ನಮ್ಮನ್ನ ಏನಕ್ಕಪ್ಪ ಕರೆದಿದ್ದಾರೆ ಅಂತ ವಾಕ್ಯನ ನೋಡೋಣ. ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ, ನಾವು ಆತನ ನಿರ್ಮಾಣ. ನೋಡಿ, ನಾವು ದೇವರ ಸೃಷ್ಟಿಗಳು. ನಾವು ಯಾರ ಸೃಷ್ಟಿ? ಏನಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ? ಅಲ್ಲೇ ಹೇಳ್ತಾರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟವು. ಇದು ಮೊದಲೇ ನೇಮಕ ಮಾಡಿದ್ದಾರೆ, ಮೊದಲೇ ಆಲ್ರೆಡಿ ನಮ್ಗೆ ಏನ್ ಮಾಡಿದ್ದಾರೆ, ನಿಶ್ಚಯ ಮಾಡ್ಬಿಟ್ಟವ್ರೆ, ನೀವ್ ಈ ರೀತಿಯಾಗಿ ಇರ್ಬೇಕು ಅಂತ. ಹಂಗಾರೆ ದೇವರು ಕರೆದಂಥದ್ದು, ದೇವರು ಆರಿಸಿಕೊಂಡಂಥದ್ದು ಉದ್ದೇಶವನ್ನ ಏನಕ್ಕೆ ಅಂದ್ರೆ, ನಾವು ವಿಶೇಷವಾದಂಥ ಜನಾಂಗಗಳಾಗಿ ಲೋಕದ ಮಧ್ಯದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡುವರಾಗಿ ನಮ್ಮ ದೇವರಿಗೆ ಘನತೆಯನ್ನು ತರುವಂತ ರೀತಿಯಲ್ಲಿ ನಾವು ಜೀವಿಸ್ಲಿಕ್ಕೆ ಒಂದು ವಿಶೇಷ ಕೆಲಸಗಳನ್ನು, ಒಳ್ಳೆ ಕೆಲಸಗಳು, ಸತ್ಕಾರ್ಯಗಳು. ಅದೇನಪ್ಪ ಸತ್ಕಾರ್ಯಗಳು ಅಂತ ನಾವು ನಮ್ಮ ದೃಷ್ಟಿಯಲ್ಲಿ ನಾವು ನೋಡೋದಲ್ಲ, ದೇವರ ದೃಷ್ಟಿಯಲ್ಲಿ ನಾವು ನೋಡ್ಬೇಕು. ದೇವರ ವಾಕ್ಯದ ಮುಖಾಂತರ ನಾವು ನೋಡುವಾಗ ಆ ಕಾರ್ಯಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ, ಲೋಕದಲ್ಲಿ ಹಲವಾರು ಜನಗಳು ನಾವು ದೇವರಿಗೆ ಕಾಣಿಕೆ ಕೊಟ್ಬಿಟ್ರೆ, ದಶಮಾಂಶ ಕೊಟ್ಬಿಟ್ರೆ ಅದು ಒಳ್ಳೆ ಕಾರ್ಯ, ಅಥವಾ ಇನ್ನೊಂದು ಹೇಳ್ಬೇಕು ಅಂದ್ರೆ ಸಮಾಜ ಸೇವೆಗಳನ್ನ ರಾಜಕೀಯದಲ್ಲಿ ಇದ್ಕೊಂಡು ಇವೆಲ್ಲ ಮಾಡಿದ್ರೆ, ಅಥವಾ ಸ್ಕೂಲ್ ಕಟ್ಟಿಸ್ಬಿಟ್ರೆ, ಸೇವೆಗಳನ್ನ ಮಾಡ್ಬಿಟ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಅರ್ಥ ಮಾಡ್ಕೊಂತಾರೆ.
ಖಂಡಿತ ಇದು ದೇವರಿಗೆ ಇಷ್ಟ ಇಲ್ಲದಲ್ಲಿರುವಂತ ಕಾರ್ಯಗಳು ಅಂತ ನಾವ್ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಇದಕ್ಕೆ ಅಂತಾನೆ ಲೋಕದಲ್ಲಿ ಬೇರೆ ಜನಗಳನ್ನ ಇದಾರಲ್ಲ, ನಾನು ಅವ್ರ ಕೈಲಿ ಮಾಡಿಸ್ಕೊಂತೀನಿ, ಆದ್ರೆ ನಿಮ್ಮನ್ನ ಮಾಡಿಸ್ಕೊಳ್ಳಿರುವಂಥದ್ದು ಆತ್ಮಿಕವಾದಂತ ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ನಾನು ನಿಮ್ಮನ್ನ ಕರೆದಿದ್ದೀನಿ. ಇದಕ್ಕಿಂತ ಹೆಚ್ಚಿನದು ಮಾಡ್ಬೇಕು ಅಂತ ಹೇಳ್ತಾರೆ. ಇವು ಒಳ್ಳೆ ಕಾರ್ಯಗಳ ಕೆಟ್ಟವಲ್ಲ, ಆದ್ರೆ ಇದು ಲೋಕದ ಜನಗಳು ಮಾಡ್ತಾರೆ, ಆದ್ರೆ ದೇವರ ಮಕ್ಕಳು ಇಷ್ಟಕ್ಕೆ ನಮ್ಮನ್ನ ಕರೆದಿಲ್ಲ. ಏನಕ್ಕಪ್ಪ ಅಂದ್ರೆ ಇನ್ನು ವಾಕ್ಯ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತೈತೆ, ನಿಮ್ಮ ನೀತಿಗಳು ಅಂದ್ರೆ ನಿಮ್ಮ ಸತ್ಕಾರ್ಯಗಳು ಶಾಸ್ತ್ರಿಗಳು ಪರಿಸಾಯರ ನೀತಿಗಿಂತ ಹೆಚ್ಚಿನದಾಗದೇ ಇದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ನೋಡಿ ಏನ್ ಹೇಳ್ಬಿಟ್ರು ಅಂದ್ರೆ ಶಾಸ್ತ್ರಿಗಳು ಮತ್ತು ಪರಿಸಾಯರು. ಯಾರಪ್ಪ ಇವರು ಶಾಸ್ತ್ರಿಗಳು ಪರಿಸಾಯರು? ಇವಾಗ ಎಲ್ಲಿದ್ದಾರೆ ಅಂತ ಅಂದ್ರೆ ಈಗಲೂ ಇದ್ದಾರೆ, ಅವಾಗಲೂ ಇದ್ರು. ಆ ಹೆಸರುಗಳು ಮತ್ತೆ ಅವ್ರ ಬಿರುದುಗಳು ಮಾತ್ರ ಚೇಂಜ್ ಆಗಿದ್ರು. ಆ ಕಾಲದಲ್ಲಿದ್ದಂತ ಮಠಾಧಿಪತಿಗಳು ಅಥವಾ ಗುರುಗಳು ಅಥವಾ ಬೋಧಕರುಗಳಿಗೆ ಶಾಸ್ತ್ರಿಗಳು ಪರಿಸಾಯರು ಅಂತ ಏನ್ ಮಾಡ್ತಿದ್ರು, ಕರಿತಿದ್ರು. ಈಗ ಅವ್ರ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ಪಾಸ್ಟರ್ಗಳು, ಫಾದರ್ಗಳು, ಸಿಸ್ಟರ್ಗಳು ಅಥವಾ ಬ್ರದರ್ಗಳು ಅಂತ ಏನ್ ಮಾಡ್ತಾರೆ, ಇಟ್ಕೊಂಡಿದ್ದಾರೆ ಅಷ್ಟೇ. ಆದ್ರೆ ಇವರ ನೀತಿಗಳು, ಇವರು ಈ ಕಾಲದಲ್ಲಿ ಇದ್ದಂತ ಬೋಧಕರುಗಳು ಏನಾಗ್ಬಿಟ್ಟವ್ರು ಅಂತಂದ್ರೆ ಇವರು ಬೋಧನೆಗಳನ್ನ ಮಾಡ್ತಾರೆ ಹೊರತು ಯಾವುದನ್ನು ಕೈಗೊಂಡು ನಡೆಯೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಬಿಟ್ರು, ನೀವು ಎಲ್ಲ ಆಜ್ಞೆಗಳನ್ನ ಬೋಧನೆ ಮಾಡ್ತೀರಾ, ಆದ್ರೆ ಬೆರಳಿನಿಂದನೂ ನೀವು ಅದನ್ನು ಮುಟ್ಟಕ್ಕೂ ಆಗಲ್ಲ ನೀವು ಅಂತ ಹೇಳ್ಬಿಟ್ರು. ಹಂಗಂದ್ರೆ ನಮ್ಮ ನೀತಿ ಅವ್ರಿಗಿಂತ ಹೆಚ್ಚಿನದಾಗ್ಬೇಕು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಹೇಳಿದಂತೆ ನುಡಿದಂತೆ ನೀವು ನಡ್ಕೊಳ್ಬೇಕಷ್ಟೇ. ದೇವ್ರ ವಾಕ್ಯ ಏನ್ ಹೇಳ್ತಾ ಅದರ ಪ್ರಕಾರ ನಡಿಬೇಕು. ಅದಕ್ಕೆ ದೇವ್ರ ವಚನ ಹೇಳ್ತೈತೆ ಯೋಹಾನ 8:31 ನೀವು ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಾದರೆ ನಿಜವಾಗಿ ನನ್ನ ಶಿಷ್ಯರು ಅಂದ್ಬಿಡ್ತಾರೆ. ಯೋಚನೆ ಮಾಡ್ರಿ, ಹಂಗಾರೆ ಡೂಪ್ಲಿಕೇಟ್ ಶಿಷ್ಯರು ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ನಿಜವಾಗಿ ಅಂದ್ರೆ ಖಂಡಿತವಾಗಿ 100% ಪ್ರಮಾಣವಾಗಿ ಹೇಳ್ತಾರೆ ಯೇಸು ಕ್ರಿಸ್ತು. ನಿಜವಾಗಿ ಹೇಳ್ತೀನಪ್ಪ, ಅದು 100% ಅದು. ಏನಂತಂದ್ರೆ ನನ್ನ ವಾಕ್ಯನ ಯಾರು ಕೈಗೊಂಡು ನಡೀತಾರೋ ಅವ್ರು ಮಾತ್ರನೇ ನನ್ನ ಶಿಷ್ಯರು, ನನ್ನ ಮಕ್ಕಳು ಅಂತ ನಾನು ಕನ್ಸಿಡರ್ ಮಾಡೋದು. ನಾವು ತಿಳ್ಕೊಳ್ಬಿಡ್ತೀವಿ, ವಾಕ್ಯ ಓದ್ತೀವಿ, ಚರ್ಚ್ಗೆ ಹೋಗ್ತೀವಿ, ನಾವೆಲ್ಲ ಏನಂತೆ ಯೇಸು ಕ್ರಿಸ್ತರ ಶಿಷ್ಯರು ಅಂತ. ಆದ್ರೆ ನಮ್ಮ ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಸಾಕಾ, ದೇವ್ರು ಯಾವ ರೀತಿಯಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಯ್ತೆ. ಆದ್ರಿಂದ ನಾವಿವತ್ತು ದೇವರ ವಾಕ್ಯಗಳಿಗೆ ಎಷ್ಟರ ಮಟ್ಟಿಗೆ ಕೈಗೊಂಡು ನಡೀತಾ ಇದ್ದೀವಿ. ಆದ್ರೆ ಕೆಲವು ಜನಗಳು, ಕೆಲವು ಸಹೋದರಗಳು, ಕೆಲವು ಬೋಧಕರುಗಳು ಖಂಡಿತ ನಡೀತಾರೆ, ನಾನು ಒಪ್ಕೊಳ್ತೀನಿ. ಆದ್ರೆ ಹೆಚ್ಚು ಜನ ಲೋಕದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಲೋಕದವರಲ್ಲ, ಲೋಕದಲ್ಲಿ ಇರ್ತಕ್ಕಂಥ ಬೋಧಕರುಗಳು ನಾವು ಮೇಲ್ಲೋಕದವರೋ ಎಂಬಂತೆ ಘನತೆ ಗೌರವಗಳನ್ನ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಡ್ತಾರವರು. ಕೊಟ್ಟು ನಾವು ದೊಡ್ಡ ಸೇವಕರುಗಳು, ನಾವು ಯಾಕೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೇಕು ಎಂಬುದಾಗಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬೇಕು. ಸೇವಕರುಗಳು ಅಂತ ಅಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ ಒಂದು ಕಡೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರಿಗೆ ನಾನು ಈಡು ಕೊಟ್ಟು ಅವರನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅಂತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತರೇ ಆ ಮಟ್ಟಿಗೆ ತಗ್ಗಿಸ್ಕೊಂಡ್ರು ಅಂದ್ರೆ ಅವ್ರ ಶಿಷ್ಯರು ನಾವು ಅವ್ರಿಗಿಂತ ಮೇಲೆ ಹೋಗಕ್ ಸಾಧ್ಯನಾ? ಯೋಚನೆ ಮಾಡ್ಬೇಕಾಯ್ತು ಇವತ್ತು ನಾವೆಲ್ಲರೂ. ಅದಕ್ಕೆ ಅಂಥವ್ರಿಗೆ ಯೇಸು ಕ್ರಿಸ್ತರು ಮತ್ತೊಂದು ವಾಕ್ಯವನ್ನು ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗೋಗ್ಬಿಡ್ರಿ ಅಂತಾರೆ. ಇದು ಯಾವ ಸಂದರ್ಭದಲ್ಲಿ, ಯಾವ ರೀತಿನಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಅನೇಕರು ಸ್ತೋತ್ರ 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 ಅಂತ ಎಲ್ಲರ ಮುಂದೆ ಇವರಂತ ಭಕ್ತಿವಂತರು, ಇವರಂತ ಒಂದು ದೇವ ಸೇವಕರು ಯಾರು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರೇನ್ ಮಾಡ್ತಾರೆ, ವರ್ತನೆ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲರ ಹೃದಯವನ್ನ ಬಲ್ಲಂತವರು ದೇವರಾಗಿದ್ದಾರೆ. ಅವರು ಹೇಳ್ತಾರೆ, ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೆವ್ವ ಬಿಡಿಸ್ಬಿಟ್ಟೆ, ನಾನು ಯೇಸು ಕ್ರಿಸ್ತನಲ್ಲಿ ಅದ್ಭುತಗಳನ್ನ ಮಾಡಿದೆ ಅಂತಾರೆ. ಅಂಥವ್ರಿಗೆ ಯೇಸು ಕ್ರಿಸ್ತರು ಹೇಳೋದು, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗ್ರಿ. ಯಾಕೆಂದ್ರೆ ಇವೆಲ್ಲ ಮಾಡೋದು ಒಳ್ಳೇದೇ, ಆದ್ರೆ ಯೇಸು ಕ್ರಿಸ್ತರು ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡ್ತಾರೆ ಅಂತಂದ್ರೆ, ನೀವು ಇದ್ರ ಜೊತೆನಲ್ಲಿ ನ್ಯಾಯವನ್ನು ಕರುಣೆಯನ್ನ ನೀವು ಪಾಲನೆ ಮಾಡ್ಬೇಕಾಗಿತ್ತು, ನೀತಿ ನ್ಯಾಯವನ್ನ ನೀವು ಪಾಲಿಸ್ಬೇಕಾಗಿತ್ತು, ಕರುಣೆಯನ್ನ ತೋರಿಸ್ಬೇಕಾಗಿತ್ತು. ವಿಧವೆ ಮನೆಗಳನ್ನ ನುಂಗಿ ನೀರ್ ಕುಡಿತೀರಾ, ಬಡವ್ರ ಮನೆಗಳನ್ನ ಕಿತ್ಕೊಳ್ತೀರಾ, ಬಡವ್ರನ್ನ ಹೀನಾಯವಾಗಿ ಕಾಳ್ತೀರಾ, ಹೆಚ್ಚು ಕಾಣಿಕೆಗಳನ್ನ ತಂದವ್ರಿಗೆ ಗೌರವ ಕೊಡ್ತೀರಾ. ಇದನ್ನ ನಾನು ಹೇಳ್ಕೊಟ್ಟಿದ್ ನಿಮ್ಗೆ ಅಂತ ಹೇಳ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕೀರ್ತನೆಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಫಸ್ಟ್ ನನ್ನ ಮಾತುಗಳಿಗೆ ನೀವು ವಿಧೇಯರಾಗ್ರಿ, ಆಮೇಲೆ ನೀವ್ ಏನ್ ಬೇಕಾದ್ರೂ ಒಳ್ಳೇದ್ ಮಾಡ್ರಿ, ನಡೆಯುತ್ತೆ. ಇವೆಲ್ಲ ಒಳ್ಳೇದೇ, ದಶಮಾಂಶ ಕೊಡುವಂಥದ್ದು
ಇವೆಲ್ಲ ಒಳ್ಳೇದೇ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ 1 ಸಮುವೇಲ 15ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ನಾನು ಯಜ್ಞ ಹೋಮಗಳಿಗೆ ಮೆಚ್ಚದೇ ಇಲ್ಲ ಅನ್ಬಿಟ್ಟು. ಯಜ್ಞ ಹೋಮ ಅಂದ್ರೆ ಈ ಕಾಲದಲ್ಲಿ, ಆ ಕಾಲದಲ್ಲಿ ಕುರಿ ಹೋರಿ ಇವನ್ನೆಲ್ಲ ಬಲಿಗಳನ್ನ ಕೊಡ್ತಿದ್ರು. ಅದನ್ನ ದೇವರು ನೇಮಿಸಿದ್ರು ಒಂದು ಕಾಲ. ಕ್ರಿಸ್ತನ ಬಲಿ ಕೊಡೋ ತನಕ, ಕ್ರಿಸ್ತನ ಬಲಿ ಕೊಟ್ಟ ಮೇಲೆ ಅವೆಲ್ಲ ವ್ಯರ್ಥ ಅಂತ ಹೇಳ್ಬಿಟ್ರು. ಆದ್ರೆ ಈ ಕಾಲದಲ್ಲಿ ಇದ್ದಕ್ಕಂತ ಸ್ತೋತ್ರಗಳು ಯಾವುವು ಅಂತಂದ್ರೆ, ಯಜ್ಞಗಳು ಹೋಮಗಳು ಯಾವುವು ಅಂತಂದ್ರೆ ಪ್ರಾರ್ಥನೆಗಳು, ಮತ್ತೆ ಹಾಡುಗಳು, ಮತ್ತೆ ದೇವರನ್ನ ಸ್ತುತಿಸುವಂಥದ್ದು. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ತೋತ್ರ ಯಜ್ಞಗಳು ಇವೆಲ್ಲ ಸ್ತೋತ್ರ 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 ಅಂತ ಅಂದ್ರೆ, ದೇವ್ರು ನೀನ್ ಸ್ತೋತ್ರ ಹೇಳಲಿಲ್ಲ ಅಂದ್ರೆ ನಾನೇನೋ ನಾಶ ಆಗ್ಬಿಡ್ತೀನ, ಅಥವಾ ನಿನ್ನಿಂದ ಅದನ್ನ ಕಟ್ಕೊಂಡು ನನಗೆ ಏನಾಗ್ಬೇಕಾಗಿ? ನನಗೆ ಇಂಪಾರ್ಟೆಂಟ್ ಬೇಕಾಗಿರೋದು ನನ್ನ ಮಾತುಗಳಿಗೆ ವಿಧೇಯನಾಗಿದ್ರೆ ಅದು ನನಗೆ ಸ್ತೋತ್ರ, ಸುಗಂಧವಾದಂತ ವಾಸನೆ. ಯೇಸು ಕ್ರಿಸ್ತರು 3 ಹೊತ್ತು ಸ್ತೋತ್ರ ಹೇಳಿದ್ರ. ಯೇಸು ಕ್ರಿಸ್ತನ ಹಿಂಬಾಲಕರು ನಾವು. ಯೇಸು ಕ್ರಿಸ್ತರು ನಡೆದಂತ ರೀತಿ ನೋಡಿದ್ರ, ದೇವ ಸೇವೆಯನ್ನ ಮಾಡಿ, ಜನಗಳ ಸೇವೆಯನ್ನ ಮಾಡಿ, ನೀತಿ ನ್ಯಾಯ ಪ್ರೀತಿಗಳನ್ನ ಸಾರಿ ರಾತ್ರಿ ಹೊತ್ತು ಮಾತ್ರ ದೇವರ ಹತ್ರ ಏನ್ ಮಾಡ್ತಿದ್ರು? ಅವರು ಕಾಲ ಕಳೀತಾ ಇದ್ರು. ಆದ್ರೆ ನಾವು ಎಲ್ಲಾ ಜನಗಳ ಮುಂದೆ ಪ್ರಾರ್ಥನೆ ಮಾಡ್ತೀವಿ, ಎಲ್ಲಾ ಜನಗಳ ಮುಂದೆ ಗೌರವವನ್ನು ಬರಬೇಕೆಂಬುದಾಗಿ ನಾವು ದೇವರನ್ನ ಕೊಂಡಾಡ್ತೀವಿ. ಅದ್ಭುತಗಳನ್ನ ಮಾಡಿ ನಮ್ಮ ಹೆಸರನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಹೋದರರೇ. ಅದಕ್ಕೆ ಅವ್ರು ಹೇಳ್ತಾರೆ, ಧರ್ಮವನ್ನ ಮೀರಿ ನಡೆಯುವರೇ ನೀವ್ ಯಾರು ಗೊತ್ತಿಲ್ಲ ನನ್ನ ತೊಲಗೋಗ್ಬಿಡ್ರಿ ಅನ್ಬಿಟ್ರು. ಹಂಗಾರೆ ಕ್ರಿಸ್ತನ ಮಾತಿಗೆ ನಾವು ಭಯ ಪಟ್ರೆ ಒಳ್ಳೇದೇ ಹೊರ್ತು, ನಮ್ಮ ಆಲೋಚನೆ ಸ್ವಂತ ಆಲೋಚನೆ ಅಂತ ನಾವು ನಮ್ಮ ಇಷ್ಟ ಬಂದ ರೀತಿಯಲ್ಲಿ ದೇವ್ರನ್ನ ಘನಪಡಿಸೋದಿಕ್ಕೆ, ಮೆಚ್ಚಿಸೋದಿಕ್ಕೆ, ಕ್ರಿಸ್ತನಿಗೆ ನಾವು ಕಿವಿಗೆ ಹೂವಾಯ್ಕಕ್ಕೆ ಹೋಗ್ಬಿಡ್ತೀವಿ. ಇದು ಸಾಧ್ಯನಾ? ದೇವರು ನಮ್ಮ ಹೃದಯದ ಒಳಗಿನ ಆಂತರ್ಯದ ಆಲೋಚನೆಗಳನ್ನ ಬಲ್ಲಂತ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ರಿಂದ ಪೌಲ್ರು ಹೇಳ್ತಾರೆ ಮತ್ತೊಂದು ಅಲ್ಲಿ ಒಂದು ಎಚ್ಚರಿಕೆಯ ಮಾತನ್ನ, ಮದ್ಯಪಾನ ಮಾಡಿ ನೀವೇನ್ ಮಾಡ್ಬೇಡಿ, ಮತ್ತರಾಗೋಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಏನದು ಮದ್ಯಪಾನ ಅಂತ ಅಂದ್ರೆ, ಲಿಟ್ರಲ್ ಆಗಿ ನಾವು ಮದ್ಯಪಾನ ಮಾಡಿದ್ರು ಅದು ಶಾರೀರಿಕವಾಗಿ ಅದು ನರಗಳ ಮೇಲೆ ಪ್ರೆಷರ್ ಬಿದ್ದು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಏನಾಗ್ತದೆ, ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲ್ ನಲ್ಲಿ ಅಧೀನದಲ್ಲಿ ಇರೋದಿಲ್ಲ. ಅದರಿಂದ ಕೆಟ್ಟ ಮಾತಾಡೋದು, ಕೆಟ್ಟ ಕಾರ್ಯಗಳನ್ನು ಮಾಡೋ ರೀತಿಯಲ್ಲಿ ಪಟಿಂಗತನರಾಗಿ ನಾವು ನಮ್ಮಲ್ಲಿ ಉದ್ಭವ ಆಗ್ತವೆ ವಿಷಯಗಳು, ಗುಣಗಳು ಅಂತ ಹೇಳ್ತಾರೆ. ಆದ್ರೆ ಆತ್ಮಿಕವಾದಂತ ಅರ್ಥವನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇಲ್ಲಿ ನಾವ್ ಯಾರು ಮದ್ಯ ಕುಡಿಯಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಇದು ನಮ್ಗಲ್ಲ ವಾಕ್ಯ ಅಂತ ಕೇಳ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಗಳೇ, ಪ್ರತಿಯೊಂದು ವಾಕ್ಯವು ನಮಗೋಸ್ಕರನೇ ಬರ್ದಿರಂಥದ್ದು ಈ ಬೈಬಲ್ ಅಲ್ಲಿ. ಏನಪ್ಪಾ ಮದ್ಯಪಾನ ಅಂತಂದ್ರೆ, ಯೇಸು ಕ್ರಿಸ್ತರು ಒಂದ್ ಕಡೆ ಹೇಳ್ತಾರೆ, ದ್ರಾಕ್ಷಾರಸವನ್ನ ಇದನ್ನ ತಕೊಂಡು ಕುಡೀರಿ, ಹೊಸದಾಗಿ ನಾನ್ ನಿಮ್ ಜೊತೆ ಪರಲೋಕದಲ್ಲಿ ಕುಡಿಯೋ ತನಕ ಇನ್ನೆಂದು ಕುಡಿಯೋದಿಲ್ಲ ಅಂತ ನಮ್ಗೆ ಹೇಳ್ಬಿಟ್ರು. ಹಂಗಂದ್ರೆ ಯೇಸು ಕ್ರಿಸ್ತರು ಕುಡಿರಿ ಅಂತಾರೆ, ಇವ್ರು ನೋಡಿದ್ರೆ ಕುಡಿಬೇಡ ಅಂತಾರೆ. ಏನಿದೆ ಅರ್ಥ ಅಂತಂದ್ರೆ, ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ಆತ್ಮಿಕವಾದಂತ ಅರ್ಥ ಏನಪ್ಪಾ ಅಂದ್ರೆ, ಆ ದ್ರಾಕ್ಷಾರಸ ಕ್ರಿಸ್ತನ ಶ್ರಮ ಸಂಕಟಗಳನ್ನ ತೆಗೆದುಕೊಳ್ಳುವುದಕ್ಕೆ ಸೂಚನೆಯಾಗಿದೆ. ಆದ್ರೆ ಈ ಮದ್ಯಪಾನ ಕುಡಿಬೇಡ್ರಿ ಅಂತ ಹೇಳ್ತಾ ಇರೋಂಥದ್ದು ಯಾವ್ದಪ್ಪ ಅಂತಂದ್ರೆ, ದುರ್ಬೋಧನೆಗಳನ್ನ ನೀವೇನ್ ಮಾಡ್ಬೇಡಿ, ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಸುಳ್ಳು ಬೋಧನೆಗಳು, ಮಾನವ ಕಲ್ಪಿತ ಬೋಧನೆಗಳು, ಆಲೋಚನೆಗಳು, ಸೈತಾನನ ಕೆಲಸ ಕಾರ್ಯಗಳು, ಸೈತಾನನ ಅಡ್ವೈಸ್ಗಳು, ಮೊಬೈಲ್ ನಲ್ಲಿ, ಟಿವಿಗಳಲ್ಲಿ ಅನೇಕ ವ್ಯಕ್ತಿಗಳ ಮುಖಾಂತರ ಬರುವಂತ ನೀತಿಗಳು, ಕುಟುಂಬದವ್ರ ಮಾತುಗಳು, ಬೇರೆ ಯಾರ ಮಾತುಗಳನ್ನ ನೀವು ತಗೊಳಕ್ ಹೋಗ್ಬೇಡಿ. ಇದರಿಂದ ಕೆಟ್ಟತನ, ಕೆಟ್ಟ ಗುಣಗಳು ಬೆಳೆಯಲ್ಪಡ್ತವೆ ಅಂತ ನಮಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ. ಒಂದೊಂದು ವಾಕ್ಯಗಳನ್ನ ನಾವು ಆತ್ಮಿಕವಾಗಿ ತಗೊಳ್ಬೇಕು, ಯಾವ್ದನ್ನು ಲಿಟ್ರಲ್ ಆಗಿ ತಗೊಳ್ಬೇಕು, ಯಾವ್ದನ್ನ ಆತ್ಮಿಕವಾಗಿ ತಗೊಳ್ಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ. ಆಮೇಲೆ ಅಜ್ಜಿ ಕಥೆಗಳು, ಕಲ್ಪನಾ ಕಥೆಗಳನ್ನ ತೀಟೆ ಕಿವಿಯುಳ್ಳವರಾಗಿ ಅಂತ್ಯಕಾಲದಲ್ಲಿ ಅಂತ ಉಪದೇಶಕರುಗಳನ್ನೇ ಇಟ್ಕೊಳ್ತೀರಾ ಅಂತ ನಮಗೆ ಪೌಲ್ರು ನಮಗೆ ಎಚ್ಚರಿಸ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಯಾವ ರೀತಿನಲ್ಲಿ ಬದುಕ್ತಾ ಇದ್ದೀವಿ ಅಂತ. ಆದ್ರಿಂದ ಈ ದುರ್ಬೋಧನೆಗಳು, ಈ ಒಂದು ಮದ್ಯ ಪಟಿಂಗತನ ಬರುತ್ತೆ ಅಂತಂದ್ರೆ ಇದು ದುರ್ಬೋಧನೆಗಳಿಗೆ ಅಥವಾ ಮಾನವ ಕಲ್ಪಿತ ಆಲೋಚನೆಗಳಿಗೆ ಇವು ಸಮವಾಗಿವೆ. ಮತ್ತರಾಗುವುದು ಅಂದ್ರೆ ಯಾವಾಗ್ಲೂ ಅದರಲ್ಲೇ ಕಾಲ ಕಳೆಯುವಂಥದ್ದು. ಈ ಮದ್ಯಪಾನ ಅಂತಂದ್ರೆ, ಉದಾಹರಣೆಗೆ ಮೊಬೈಲ್ ಇಟ್ಕೊಂಡ್ರೆ ಅದರಲ್ಲೇ ಕುಂತ್ಕೊಂಡ್ಬಿಡುದು, ಟಿವಿ ನೋಡಿದ್ರೆ ಅದರಲ್ಲೇ ಕುಂತ್ಕೊಂಡ್ಬಿಡುದು. ಇದರಲ್ಲಿ ಮತ್ತರಾಗುವುದು. ಇದರಲ್ಲಿ ಮತ್ತರಾದ್ರೆ, ಇದರಲ್ಲಿ ನಿರತರಾದ್ರೆ ನಮ್ಗೆ ಏನಪ್ಪಾ ಸಿಗುತ್ತೆ ಅಂತಂದ್ರೆ, ಅದರಲ್ಲಿರುವಂತ ಗುಣಗಳು ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ. ಉದಾಹರಣೆಗೆ ಒಂದು ಸಿನಿಮಾ ನೋಡಿದ್ರೆ ಅದರಲ್ಲಿರುವಂತ ಹೀರೋಯಿನ್ ಅಥವಾ ವಿಲನ್ ಯಾರನ್ನು ನಾವೇನ್ ಮಾಡ್ತೀವಿ, ಹಚ್ಕೊಂತ ಹೋದ್ರೆ ಅವ್ರು ಅಲ್ಲಿ ಏನ್ ಮಾಡಿದ್ರು ಆ ಗುಣಗಳು ನಮ್ಮಲ್ಲಿ ಬರ್ತವೆ. ಅದಕ್ಕೆ ಹೇಳಿದ್ದು ಪಟಿಂಗತನ ಉಂಟಾಗ್ತತೆ ಎಂಬುದಾಗಿ ನಾವು ನೋಡುವ. ವಿಶೇಷವಾಗಿ ದೇವರ ಮಕ್ಕಳು ಅದರಲ್ಲಿ ಕಾಲ ಕಳೆಯಬಾರ್ದು ಅಂತ ನಮಗೆ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಕಾಲವನ್ನ ಸುಮ್ಮನೆ
ಕಳೆದುಕೊಂಡು ಫೇಸ್ಬುಕ್ ಯೂಟ್ಯೂಬ್ಗಳು ಅಂತ ಕಾಲವನ್ನ ಕಳೆಯಕ್ಕೆ ಹೋಗ್ಬೇಡಿ. ಇವತ್ತು ಈ ದಿನಗಳು ತುಂಬಾ ಕೆಟ್ಟವುಗಳು, ಅಂದ್ರೆ ಅರ್ಥ ನಿಮ್ಗೆ ಕೆಟ್ಟದನ್ನ ಕಲಿಸ್ಬಿಡ್ತದೆ. ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಈ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತ ನಾವು ನೋಡ್ಬೇಕಾದ್ರೆ, ಅನೇಕ ಸೇವಕರುಗಳು ಇದರಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆ ಸೇವಕರುಗಳು ಇದ್ದಾರೆ, ಅದೇ ರೀತಿ ಸುಳ್ಳು ಸೇವಕರುಗಳು, ಸುಳ್ಳು ಬೋಧಕರುಗಳು ಇದ್ದಾರೆ. ತುಂಬಾ ಎಚ್ಚರಿಕೆಯನ್ನ ನಾವು ಇದರಲ್ಲಿ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸತ್ಯವೇದ ಇವತ್ತು ನಮ್ಗೆ ಏನ್ ಬೋಧನೆ ಮಾಡ್ತದಪ್ಪ ಅಂದ್ರೆ 2 ಕೊರಿಂಥ 2:17 80% 90% ಸುಳ್ಳು ಬೋಧನೆ ಮಾಡುವಂತಾರೆ ಇದಾರೆ ಅಂತ ನಮ್ಗೆ ಹೇಳ್ತೈತಿ. ವಾಕ್ಯ ಏನ್ ಹೇಳ್ತೈತಿ ನೋಡ್ಬಿಡೋಣ. 2 ಕೊರಿಂಥ 2:17 ವಾಕ್ಯದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಬಹುಪಾಲು ಜನರು ಕಲಬೆರಕೆಯನ್ನ ಮಾಡ್ಬಿಟ್ಟಿದ್ದಾರೆ ಸತ್ಯವೇದವನ್ನ. ಅಂದ್ರೆ ಏನಂತಂದ್ರೆ ಒಂದು ದೇವರ ವಾಕ್ಯ ತಕೊಂಡ್ರೆ ಇನ್ನ 70-80 ವಾಕ್ಯಗಳು ಏನಾಗಿರ್ತವೆ ಅಂತಂದ್ರೆ ಬೇರೆ ಯಾರ್ದೋ ಜೀವಿತದಲ್ಲಿ ನಡೆದಂತ ಸಾಕ್ಷಿಗಳು, ಸುಳ್ಳು ಸಾಕ್ಷಿಗಳು, ಅದು ಯಾವ ಸಾಕ್ಷಿಗಳು ಏನೋ ಅವುಗಳನ್ನ ಸೇರಿಸ್ತಾರೆ, ಬೇರೆ ಯಾವುದೋ ಘಟನೆಗಳನ್ನ ಸೇರಿಸ್ತಾರೆ, ಸ್ವಂತ ಜೀವನದಲ್ಲಿ ಇರ್ತಕ್ಕಂಥ ಘಟನೆಗಳನ್ನ ಸೇರಿಸ್ತಾರೆ. ಆದ್ರೆ ಸತ್ಯವೇರದ ಆಧಾರಗಳನ್ನ, ಸತ್ಯವೇರದ ಸಾಕ್ಷಿಗಳನ್ನ, ಸತ್ಯವೇರದ ದೇವರ ಉನ್ನತವಾದಂತ ಯೋಜನೆಗಳನ್ನ ಇದರಲ್ಲಿ ಸೇರ್ಸಕ್ ಹೋಗೋದಿಲ್ಲ. ಅದು ಸುಳ್ಳು ಬೋಧನೆಗಳಾಗಿ ಇರ್ತವೆ. ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಅದಕ್ಕೆ ಪೌಲರು ಮತ್ತೊಂದ್ ಕಡೆ ಹೇಳ್ತಾರೆ, 1 ಥೆಸಲೋನಿಕ 5:20 ಎಲ್ಲವನ್ನ ಪರಿಶೀಲಿಸಿ ಪರಿಶೋಧಿಸಿ, ಇದು ಸತ್ಯನಾ ಇದು ಸುಳ್ಳ ಅಂತಾನೆ ನೀವೇನ್ ಮಾಡ್ಬೇಕಂತೆ ಪರಿಶೀಲನೆ ಮಾಡ್ಬೇಕು. ಮಾಡಿ ಒಳ್ಳೆಯದನ್ನ ಮಾತ್ರ ಭದ್ರವಾಗಿ ಇಟ್ಕೊಳ್ಳಿ. ಈಗ ಒಳ್ಳೆಯದನ್ನ ಭದ್ರವಾಗಿ ಇಟ್ಕೊಳ್ಬೇಕು ಅಂದ್ರೆ ಸತ್ಯಾಸತ್ಯತೆಗಳನ್ನ ವಿವೇಚಿಸುವಂತ ನಮಗೆ ಜ್ಞಾನ ಇದೆಯಾ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ತುಂಬಾ ಕಷ್ಟವಾಗಿದೆ. ಸತ್ಯವೇದದ ಬಗ್ಗೆ ಒಂದು ತಳಪಾಯನೆ ಏನು ಬೈಬಲ್ಗೆ ಅಂತ ಅನ್ನೋಂಥ ಪಾಠಗಳು ನಮ್ಗೆ ಗೊತ್ತಿರ್ಬೇಕು. ಇದನ್ನ ನಾನು ಏನ್ ಮಾಡೋಣ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ರಿಗೂ ಇದನ್ನ ಕ್ಲೀನ್ ಆಗಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಏನಂತಂದ್ರೆ ನಿಜವಾಗಿಯೂ ಸತ್ಯ ಅಸತ್ಯವನ್ನ ಕಂಡುಹಿಡಿಬೇಕು ಅಂತಂದ್ರೆ ಇಬ್ರಿಯದಲ್ಲಿ 5ನೇ ಅಧ್ಯಾಯ 12ರಿಂದ ಕೆಲವು ವಾಕ್ಯಗಳನ್ನ ನೋಡ್ಬೇಕಾದ್ರೆ, ನೀವಿನ್ನೂ ಹಾಲು ಕುಡಿಯತಕ್ಕವ್ರೆ, ಅದಕ್ಕೆ ನಾನು ನಿಮ್ಗೆ ಹಾಲು ಕುಡಿಸ್ತೆ, ಗಟ್ಟಿ ಆಹಾರ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲದಲೇ ಇರೋಂಥವ್ರು ಅವ್ರು ಎಷ್ಟು ವರ್ಷ ಆಗಿ ಇದ್ರೂ ಸಹಿತ ಸತ್ಯದಲ್ಲಿ ಅವ್ರು ಹಾಲು ಕುಡಿಯುವಂತ ಮಕ್ಕಳೇ ಆಗ್ತಾರೆ. ಸತ್ಯಾಸತ್ಯತೆಗಳನ್ನ ವಿವೇಚನೆ ಮಾಡುವಂತ ಗುಣ ಯಾರಲ್ಲಿ ಇರ್ತದೋ ಅವ್ರು ಮಾತ್ರ ಗಟ್ಟಿಯಾದ ಆಹಾರವನ್ನ, ಆತ್ಮಿಕವಾದಂತ ವಿಷಯಗಳನ್ನ ಅರ್ಜಿಸುವಂತದಕ್ಕೆ ಸತ್ಯ ಇದು ಒಂದು ಸುವಾರ್ತೆಗಳಲ್ಲಿ, ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ಗಳಲ್ಲಿ ಬರ್ತಕ್ಕಂತ ಒಂದು ವಿಷಯಗಳು ಯಾರ್ದು ಕರೆಕ್ಟ್ ಆಗಿದೆ ದೇವ್ರ ಯೋಜನೆಗೆ ಅಂತ ಅರ್ಥ ಮಾಡ್ಕೊಂಡು, ಯಾರ ಉಪದೇಶಗಳು ಸರಿಯಾಗಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಳೋಂಥ ಗುಣ ಇರ್ತದ ಅವ್ರು ಮಾತ್ರ ಪರಿಶೀಲನೆ ಮಾಡಿ ಒಳ್ಳೇದನ್ನ ಭದ್ರವಾಗಿ ಇಟ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಆದ್ರಿಂದ ಸತ್ಯವೇದದಲ್ಲಿ ಒಬ್ಬನೇ ದೇವ್ರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವರು, ಅನಾದಿ ಕಾಲದಿಂದ ಅನಾದಿಯಾಗಿರುವಂತ ತಾನೊಬ್ಬನೇ ಅಮರತ್ವವುಳ್ಳವನಾಗಿರುವಂತ ದೇವರವರು, ಪರಿಶುದ್ಧನು, ಸರ್ವಶಕ್ತನು, ಸರ್ವಸೃಷ್ಟಿ ಕಾರಣಕರ್ತನು, ಸರ್ವಸೃಷ್ಟಿಯ ಪಾಲಕನಾಗಿರುವಂತ, ಪರಿಶುದ್ಧನಾಗಿರುವಂತ, ಘನಮಾನಗಳನ್ನು ಹೊಂದಿಕೊಳ್ಳುವಂತ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಂದಲೂ ಇರುವಂತವರು, ಭವಿಷ್ಯತ್ ಕಾಲಗಳಲ್ಲಿ ನಡೆಯುವಂತ ವಿಷಯಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ ತಿಳಿಸುವಂತ ದೇವರಾಗಿದ್ದಾರೆ. ಅಂತ ಒಂದು ದೇವರುಗಳನ್ನ ನಾವು ಒಂದೇ ನಂಬಿಕೆಯಿಂದ ಒಂದೇ ಯೋಜನೆಯನ್ನ ಮನುಷ್ಯರಿಗೋಸ್ಕರ ರೂಪಿಸಿ ಅದನ್ನು ಬದಲಾವಣೆ ಮಾಡದಂತೆ ಅವತ್ತಿಂದನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೇವರು. ಅಂಥ ದೇವರು. ಇಂಥ ಸತ್ಯವೇದವನ್ನ 40 ಜನ ಭಕ್ತರು ನಾನಾ ಭಾಗಗಳಲ್ಲಿ, ನಾನಾ ಕಾಲಗಳಲ್ಲಿ ಇದ್ದುಕೊಂಡು ಬರೆದ್ರು. ಒಂದೇ ಆತ್ಮ ಪ್ರೇರೇಪಣೆಯಿಂದ 66 ಪುಸ್ತಕಗಳನ್ನು ಅವು ಒಂದಕ್ಕೊಂದು ಏನಾಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ. ಯಾವ್ದ್ಯಾವ್ದೋ ಕಾಲದಲ್ಲಿ ಯಾರ್ಯಾರೋ ಬರೆದ್ರು, ಒಬ್ರಿಗೊಬ್ರು ಕನೆಕ್ಷನ್ನೇ ಇಲ್ಲ, ಆದ್ರೂ ಒಂದಕ್ಕೊಂದು ಮ್ಯಾಚ್ ಆಗೋ ತರ ಏನ್ ಮಾಡಿದ್ದಾರೆ ದೇವರು ಬರ್ಸಿದ್ದಾರೆ. ಇಂಥ ಪುಸ್ತಕವನ್ನ ದೇವರು 7 ವಿಧಾನಗಳಲ್ಲಿ ಏನ್ ಮಾಡಿದ್ದಾರೆ ಬರ್ಸಿಟ್ಟಿದ್ದಾರೆ. ಚಿಹ್ನೆಗಳು, ಸಾಂಕೇತಿಕ ಭಾಷೆಗಳು, ನಿಜ ಮತ್ತು ನೆರಳು ಮತ್ತು ಸಾಮ್ಯಗಳು, ಕನಸುಗಳು, ದರ್ಶನಗಳ ರೂಪದಲ್ಲಿ ಬರ್ಸಿದ್ದಾರೆ. ಇವುಗಳನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸತ್ಯ ಯಾವುದು, ಅಸತ್ಯ ಯಾವುದು, ಸುಳ್ಳು ಯಾವುದು, ನಿಜ ಯಾವುದು ಅಂತ ಅರ್ಥ ಮಾಡ್ಕೊಂತಾರೆ. ಇವುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಮುಂದಿನ ವಿಡಿಯೋವನ್ನ ನೀವೆಲ್ಲರೂ ನೋಡ್ಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಆದ್ರಿಂದ ಇವುಗಳ ವಿಷಯದಲ್ಲಿ ನಾನು ಉದಾಹರಣೆ ಸಮೇತ, ವಾಕ್ಯ ಸಮೇತ ನಿಮಗೆ ಯಾವ ರೀತಿ ಸತ್ಯಾಸತ್ಯತೆ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇವುಗಳ ವಿಷಯ ತಿಳಿಯದೆ ಅನೇಕ ಸ್ವಾರ್ಥ ಸೇವಕರುಗಳು ಇವತ್ತು ಏನ್ ಮಾಡಿದ್ದಾರೆ, ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಹೊಟ್ಟೆ ಪಾಡಿಗೋಸ್ಕರ ದೇವರ ಯೋಜನೆಯನ್ನ ತಿರುವು ಮುರುವು ಮಾಡ್ಬಿಟ್ಟು, ಗೊಂದಲಗಳನ್ನ ಎಬ್ಬಿಸ್ಬಿಟ್ಟು ಇವರು ಎಲ್ಲಾ ದೇವರ ಮಕ್ಕಳುಗಳನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು. ಆದ್ರಿಂದ ನೀವೇನ್ ಮಾಡ್ಬೇಕು, ತುಂಬಾ ಎಚ್ಚರಿಕೆಯಾಗಿದ್ದು ಸಮಯವನ್ನ ವ್ಯರ್ಥ ಮಾಡದೆ ಇವುಗಳನ್ನ ಹುಡುಕಿ ಪರಿಶೀಲನೆ ಮಾಡುವಂತ ರೀತಿನಲ್ಲಿ ನಾವು ಕಾಲ ಮಾಡಬೇಕಾಗಿದೆ. ದೇವರ ಕೃಪೆಯಿಂದ ಸರಿಯಾಗಿ
ವಿಚಾರಣೆ ಮಾಡಿ ವಿಮರ್ಶನೆ ಮಾಡ್ಬೇಕು, ತಿಳಿದವ್ರ ಹತ್ರ ಇದನ್ನ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರಿಂದ ಕ್ರೈಸ್ತ ಸಮುದಾಯ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಸಾವಿರಾರು ಪಂಗಡಗಳಾಗ್ಬಿಟ್ಟೆ. ಒಂದ್ ಹೇಳಿದ್ದನ್ನ ಇನ್ನೊಬ್ರು ನಂಬೋದಿಲ್ಲ. ಇವ್ರು ಒಬ್ಬರನ್ನ ಆರಾಧನೆ ಮಾಡಿದ್ರೆ ಅವ್ರು ಇನ್ನೊಬ್ರನ್ನ ಆರಾಧನೆ ಮಾಡ್ತಾರೆ. ಲೆಕ್ಕಾಕಳಿ, ಒಂದೇ ನಂಬಿಕೆ, ಒಂದೇ ವಿಷಯ, ನಮಗೆ ಒಂದೇ ದೇವರು, ಒಂದೇ ಕರ್ತನ, ಒಂದೇ ದೇಶ ಸ್ನಾನ. ಆದ್ರೆ ಬೇರೆ ಬೇರೆ ದೀಕ್ಷಾ ಸ್ನಾನಗಳು ಉಂಟು, ಬೇರೆ ಬೇರೆ ಬೋಧನೆಗಳುಂಟು, ಬೇರೆ ಬೇರೆ ಹೆಸರುಗಳನ್ನೇ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಇವತ್ತು ಆರಾಧನೆಯನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸರಿಯಾದ ಅಧ್ಯಯನ ಮಾಡಿಲ್ಲ. ಯಾರೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದನ್ನೇ, ನಾನು ಎಲ್ಲಾ ತಿಳ್ಕೊಂಡ್ಬಿಟ್ಟಿದ್ದೀನಿ ಇನ್ನ ತರ ಇವತ್ತು ಏನ್ ಮಾಡ್ತಾ ಇದಾರೆ, ಮೆರಿತಾ ಇದಾರೆ. ನನ್ನ ಹತ್ರ ಬನ್ನಿ, ನಾನೇ ಸತ್ಯ ಹೇಳ್ಕೊಡ್ತೀನಿ ಅಂತ ಪ್ರತಿ ಒಂದು ಸಭೆನವರು ಹೇಳ್ತಾರೆ, ಪ್ರತಿಯೊಂದು ಸೇವಕರುಗಳು ಹೇಳ್ತಾರೆ. ಯೋಚನೆ ಮಾಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳು. ಹಾಗಾದ್ರೆ ಸುಳ್ಳು ಸಭೆಗಳು ಯಾರು, ಸುಳ್ಳು ಬೋಧಕರು ಎಲ್ಲಿವೆ? ಲೋಕದಲ್ಲಿದಾವ? ಕ್ರಿಶ್ಚಿಯಾನಿಟಿನಲ್ಲೇ ಇರೋದು. ಅಂತ ಜನಗಳಲ್ಲಿ ತಪ್ಪು ತಿಳುವಳಿಕೆಗಳಲ್ಲಿ ಗೊಂದಲಗಳನ್ನ ಕೊಟ್ಟು, ಅಲ್ಪ ನಂಬಿಕೆ, ಅಲ್ಪ ವಿಶ್ವಾಸಗಳನ್ನ ಇಟ್ಬಿಟ್ಟು, ಬಾವಿಯ ಕಪ್ಪೆ ತರ ಇದೇ ಸಮುದ್ರ ಅಂತ ತಿಳ್ಕೊಂಡಿರುವಂತ ಮಕ್ಕಳು ಇವತ್ತು ಇದ್ದಾರೆ. ಪಾಪ ಅವ್ರದ್ದು ತಪ್ಪಲ್ಲ, ಅವರಿಗೆ ತಿಳಿಸ್ಕೊಟ್ಟಿರೋದು ತಪ್ಪು. ಬೋಧಕರುಗಳು ಅವರಿಗೆ ತಿಳಿಸ್ಕೊಟ್ಟಿರೋಂಥದ್ದು. ಪ್ರತಿಯೊಬ್ಬರು ಸರಿಯಾದ ರೀತಿಯಲ್ಲಿ ಬೈಬಲ್ ಅಧ್ಯಯನ ಮಾಡದೆ ಇವತ್ತೇನಾಗ್ತಾ ಇದೆ, ಯಾವ್ದೋ ಕಾಲೇಜ್ಗಳಲ್ಲಿ ಪಾಠ ಮಾಡ್ಕೊಂಡು ಅದನ್ನ ಕೇಳ್ಕೊಂಡು ಬಂದು ಬೋಧನೆಯನ್ನ ಮಾಡ್ತಾರೆ. ಆ ರೀತಿಯಾಗಿ ಕ್ರೈಸ್ತ ಸಮುದಾಯ ಇವತ್ತು ಏನಾಗಿದೆ, ಒಮ್ಮತ ಇಲ್ಲ, ಒಂದು ನಂಬಿಕೆಯಲ್ಲಿ ಇಲ್ಲ. ಇವ್ರು ಮಾಡಿದ ತಪ್ಪುಗಳಿಂದ ಎಲ್ಲಾ ಧರ್ಮಗಳಲ್ಲಿ ದೇವರ ನಾಮಕ್ಕೆ ಅಪಕೀರ್ತಿ ಉಂಟಾಗಿದೆ. ಕ್ರೈಸ್ತ ಧರ್ಮ ಅಂದ್ರೆ ಇವತ್ತು ಲೋಕದಲ್ಲೆಲ್ಲ ಅಸಹ್ಯ ಪಡುವ ಮಟ್ಟಿಗೆ ಹೋಗ್ಬಿಟ್ಟಿದೆ. ಅಂದ್ರೆ ನಮ್ಮ ಧರ್ಮವನ್ನ, ನಮ್ಮ ದೇವರನ್ನ, ಕ್ರಿಸ್ತನ ಒಂದು ವಿಷಯವನ್ನ ಯಾವ ರೀತಿಯಾಗಿ ನಾವು ಕೆಡಿಸ್ಬಿಟ್ಟಿದೀವಿ. ಇದಕ್ಕೆ ಹೊಣೆ ಯಾರು? ನಾವೇ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ. ಈ ಎಲ್ಲಾ ವಿಷಯಗಳನ್ನ ಮನಗೊಂಡು ಆಗಲೇ ಪೌಲರು ಹೇಳ್ದಂಗೆ ಸುಮ್ಮನೆ ಸಮಯ ವ್ಯರ್ಥ ಮಾಡುವ ಬದಲು ಆತ್ಮ ಸಂಬಂಧವಾದಂತ ವಿಷಯಗಳನ್ನ ಚರ್ಚೆ ಮಾಡ್ರಿ. ಇದು ಸರಿನಾ, ಅದು ಸರಿನಾ, ಹಿಂಗೆ ಹೇಳಿದರೆ ನೀವು ಒಬ್ರೊಬ್ರು ಚರ್ಚೆನೆ ಮಾಡ್ದಲೆ, ಒಬ್ರಿಗೊಬ್ರು ವಿಮರ್ಶನೆ ಮಾಡ್ದಲೆ, ಪರಿಶೀಲನೆ ಮಾಡ್ದಲೆ ಹೋದ್ರೆ ಎಲ್ಲರೂ, ಒಂದು ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲಾ ಕುರಿಗಳು ಏನ್ ಮಾಡ್ತಾವಂತೆ, ಹಳ್ಳಕ್ ಬೀಳ್ತಾವ. ಆ ರೀತಿಯಲ್ಲಿ ನೀವು ನಡೀತಾ ಇದ್ದೀರಾ ಅಂತ ಹೇಳ್ತಾರೆ. ಆದ್ರಿಂದ ಇಂಥ ಮಾತುಗಳು ನಮ್ಮನ್ನು ಪ್ರೇರೇಪಣೆ ಮಾಡಿ, ನನ್ನ ಮನಸ್ಸನ್ನು ಪ್ರೇರೇಪಿಸಿ ಮಾಡಿ, ನಾನು ಕೈಲಾದಷ್ಟು ದೇವರ ವಿಷಯವನ್ನು ಸಾರ್ಬೇಕೆಂಬ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ನ ಏನ್ ಮಾಡ್ತಾ ಇದ್ದೀನಿ, ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆದ್ರಿಂದ ಇದ್ರ ಮುಖಾಂತರವಾಗಿ ನಮ್ಮ ರಕ್ಷಕನ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಗೆ ನಿಮ್ಮ ಪ್ರತಿಯೊಂದು ಲೈಕ್ ಕೊಡೋದಾಗ್ಬೋದು, ಹೆಲ್ಪ್ ಮಾಡೋದಾಗ್ಬೋದು, ಮಾಡ್ಬೋದು. ಆದ್ರೆ ಲೂಕ 10:2 ಏನ್ ಹೇಳ್ತಾರೆ ಅಂದ್ರೆ, ಬೆಳೆಯು ಬಹಳವಾಗಿದೆ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆ ಯಜಮಾನನು ನಿನ್ನ ಬಳಿಗೆ ಕೆಲಸದವರನ್ನ ಕಳುಹಿಸಬೇಕೆಂದು ನೀವು ಬೇಡ್ಕೊಳ್ರಿ ಅಂತಾರೆ. ಅದನ್ನ ಸತ್ಯ ಸಾರ್ತಕ್ಕಂಥ, ನಿಜವಾದ ಸತ್ಯವನ್ನು ಬೋಧನೆ ಮಾಡ್ತಕ್ಕಂಥ ಒಂದು ಸಹೋದರರನ್ನ ನಾವೇನ್ ಮಾಡ್ಬೇಕು, ಕೊಡುವಂತ ನಮ್ಮ ಮಧ್ಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ನಿಮ್ಮೆಲ್ಲರ ಪ್ರಾರ್ಥನೆಗಳು ಎಷ್ಟು ಅಗತ್ಯ ಅನ್ನೋಂಥದ್ದನ್ನ, ನಿಮ್ಮ ಕರ್ತವ್ಯ ಏನು, ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಇಲ್ಲಿ ನಮ್ಗೆ ಏನ್ ಮಾಡ್ತೈತೆ, ಎಚ್ಚರಿಕೆಯನ್ನ ಪಡಿಸ್ತೈತೆ. ಆದ್ರಿಂದ ನಾವು ಇವತ್ತು ಯಾವ ದೇವರ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಒಳ್ಳೇದು, ಯಾರಿಗೆ ನಾವು ಕೆಟ್ಟದ್ದನ್ನ ಬಿತ್ತುವವರಿಗೆ ಸಹಾಯ ಮಾಡ್ತಾ ಇದೀವ, ಒಳ್ಳೇದನ್ನ ಬಿತ್ತುವವರಿಗೆ ಸಹಾಯ ಮಾಡ್ತಿದ್ವ, ಯೋಚನೆಯನ್ನ ನಾವು ಮಾಡ್ಬೇಕಾಗಿದೆ. ಆದ್ರಿಂದ ನಾವು ಸತ್ಯವೇದವನ್ನ ಪೂರ್ತಿ ಪರಿಚಯ ಮಾಡ್ಲಿಕ್ಕೆ ದೇವರು ನಮ್ಗೆ ಏನ್ ಮಾಡಿದ್ದಾರೆ, ಶಕ್ತಿ, ಜ್ಞಾನವನ್ನ, ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಇವತ್ತು ಮುಂದುವರಿಬೇಕಾಗಿದೆ. ಆದ್ರಿಂದ ಇದೆಲ್ಲರಿಗೂ ಯಾವ ರೀತಿಯಲ್ಲಿ ಪ್ರಯೋಜನ ಮಾಡ್ತದೆ, ದೇವರ ಉದ್ದೇಶಗಳಿಂದ ಇದರಲ್ಲಿ ನಮಗೆ ಯಾವ್ದಪ್ಪ ಲಾಭ, ಎಲ್ಲವನ್ನು ಒಂದೊಂದೇ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕು. ಒಂದೇ ದಿನ ಎಲ್ಲವನ್ನು ತಿಳ್ಕೊಂಡ್ರೆ ನಮ್ಮ ತಲೆಗೆ ಏನಾಗೋದಿಲ್ಲ, ಹೋಗೋದಿಲ್ಲ. ಆದ್ರಿಂದ ಇದಕ್ಕೆ ನಾವು ನಿಮ್ಮ ರೀತಿಯಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಹಣದ ಸಹಾಯವನ್ನ ನಾವು ಯಾವತ್ತೂ ಏನ್ ಮಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಆದ್ರಿಂದ ಈ ಒಂದು ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನ ಫಾಲೋ ಮಾಡೋದ್ರಿಂದ, ಒಂದು ಕಂಟಿನ್ಯೂಸ್ ಸ್ಟಡಿಯಾಗಿ ಬರೋದ್ರಿಂದ, ಇವುಗಳು ಒಂದರಿಂದ ಒಂದನ್ನ ನಾವು ಹಾಕಿದ್ರೆ ಅದು ನಿಮಗೆ ಕನೆಕ್ಷನ್, ಒಂದಕ್ಕೊಂದು ಕನೆಕ್ಷನ್ ಬಂದು ಆದಿಕಾಂಡದಿಂದ ಪ್ರಕಟಣೆವರೆಗೂ ಇರತಕ್ಕಂತ ಸತ್ಯವೇದವನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗ್ತದೆ ಅಂತ ನಾನು ಕೇಳ್ಕೊಳ್ತೀನಿ. ಅದರಿಂದ ಇನ್ನು ನಮಗೆ ಈ ನೀವು ಲೈಕು ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ನೀವು ನೋಡ್ತಾ ಇದ್ದೀರಾ ಅಂತ ಅನ್ನೋದಕ್ಕೆ ನನಗೇನಾಗ್ತದೆ, ಒಂದು ಸೂಚನೆ ಅದು. ಅದರಿಂದ ಮತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ, ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಅದೇ ಚಾನಲ್, ಮುಂದಿನ ಚಾನಲ್ನಲ್ಲಿ ಅದಕ್ಕೆ ತಕ್ಕ ಉತ್ತರಗಳನ್ನು ನಾವು ಕೊಡ್ಲಿಕ್ಕೆ ಅವಕಾಶ ಆಗ್ತೈತಿ. ನಿಮ್ಮ ಅನುಮಾನಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಆದ್ರಿಂದ ಯಾಕಂದ್ರೆ ನಾವು ಬೇಡವಾದಂತ ವಿಷಯಗಳಿಗೆ ಇವತ್ತು ಲೈಕ್ಗಳನ್ನ ಕೊಡ್ತೀವಿ, ಬೇಡವಾದಂತ ಕಾಮಿಡಿಗಳು, ಡ್ಯಾನ್ಸ್ಗಳು, ಸಿನಿಮಾಗಳು, ಯಾರ್ದೋ ಒಂದು ಮಾತುಗಳಿಗೆಲ್ಲ ನಾವು ಲೈಕ್ ಅನ್ನ ಕೊಡ್ತೀವಿ. ಆದ್ರೆ ದೇವರ ಮಕ್ಕಳಾದಂತ ನಾವು ದೇವರ ವಿಷಯಗಳಿಗೆ ನಾವು ಲೈಕ್ ಕೊಟ್ರೆ ಕಳ್ಕೊಳ್ಳೋಂಥದ್ದು ಏನಿದೆ? ಈ ಒಂದು ಚಾನೆಲ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಆಶೀರ್ವಾದ ಸಿಗುತ್ತಾ ಅಥವಾ ನಷ್ಟ ಆಗುತ್ತಾ?
ಯೋಚನೆ ಮಾಡ್ಬೇಕಾಗಿದೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ. ದೇವರ ಮಕ್ಕಳಾದಂತ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ, ದೇವರ ಸಹವಾಸ ಮಾಡೋದಕ್ಕೆ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲಿಕ್ಕೆ ನಾವು ಇವತ್ತು ಕಾಲವನ್ನ ಮೀಸಲನ್ನ ಸಮಯವನ್ನ ಕೊಡಬೇಕೆಂಬುದಾಗಿ ನಾವು ನೋಡ್ಬೇಕಾಗಿದೆ. ಆದ್ರಿಂದ ಒಂದು ಲೋಟ ನೀರು ಕೊಟ್ಟರು ನಿಮ್ಗೆ ಬರೋ ಪ್ರತಿಫಲ ತಪ್ಪದೇ ಇಲ್ಲ ಅಂತ ನಮಗೆ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಹಂಗಾರೆ ಅರ್ಥ ಮಾಡ್ಕೊಬೇಕು, ನಾವು ಮಾಡುವಂತ ಒಂದು ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಿರ್ಬೇಕು. ನನ್ನನ್ನ ಇಷ್ಟಪಡೋದಕ್ಕೆ ನನ್ನನ್ನ ನೀವು ಮಹಿಮೆ ಪಡಿಸೋದು ಬೇಡ. ಕ್ರಿಸ್ತನು ಒಬ್ಬನೇ ನಮಗೆ ಗುರು, ನಾವೆಲ್ಲರೂ ಸಹೋದರರು ಅಂತ ಹೇಳ್ಬಿಟ್ರು. ಅಂತ ಒಂದು ಗುರುಗಳ ಕೈ ಕೆಳಗಿದ್ಕೊಂಡು ಆ ಗುರುಗಳಿಗೆ ತಕ್ಕ ರೀತಿಯಲ್ಲಿ ನಾವು ಸೇವೆ ಮಾಡೋದಕ್ಕೆ ಮುಂದುವರಿಯನ್ನ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಇವೆಲ್ಲ ಒಂದು ಎಚ್ಚರಿಕೆಯ ಮಾತುಗಳು. ಇದನ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಬೇಕು ಅಂತ ನನಗೆ ದೇವರು ಪ್ರೇರೇಪಣೆ ಆದ್ದರಿಂದ ಹಂಚ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ಸತ್ಯವೇದವನ್ನ ಯಾವ ರೀತಿ ಬರೆದಿದ್ದಾರೆ, ಯಾವ ರೀತಿಯಾಗಿ ಓದ್ಬೇಕು, ಇದುವರೆಗೂ ನೀವು ತಿಳ್ಕೊಳ್ಳದಲ್ಲೇ ಇರುವಂತ ಸತ್ಯಗಳನ್ನ ವಾಕ್ಯ ಸಮೇತವಾಗಿ ನಿಮ್ಮ ಮಧ್ಯದಲ್ಲಿ ನಾನು ಪ್ರೆಸೆಂಟ್ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋವನ್ನ ಹಾಕೋ ತನಕ ನೀವು ದೇವರ ಪ್ರಾರ್ಥನೆಗಳಲ್ಲಿ, ದೇವರ ವಿಷಯಗಳಲ್ಲಿ ನಿರತರಾಗಿ ಪ್ರತಿದಿನ ಬೈಬಲ್ಗಳನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ದೇವ್ರನ್ನ ಕೇಳ್ಕೊಳ್ಳಿ. ನನ್ನಂತ ಸಹೋದರರನ್ನ ನಿಮ್ಮ ಮಧ್ಯದಲ್ಲಿ ದೇವರು ಕರ್ಕೊಂಬಂದು ನಿಲ್ಲಿಸ್ತಾರೆ, ಅವ್ರ ಮುಖಾಂತರ ಸತ್ಯವೇದವನ್ನ ತಿಳ್ಕೊಳ್ರಿ ಎಂಬುದಾಗಿ ನಾನು ಬೇಡ್ಕೊಳ್ತಾ ಈ ಒಂದು ವಾಕ್ಯಗಳನ್ನ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ವಂದನೆಗಳು. ಆಮೇನ್.